ಶಿರ್ಸಿ ಸಮೀಪದ ಬಕ್ಕೆಮನೆ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದವರು. ಮುಂದೆ ಅವರು ಕರಗಪುರದ IITಯಲ್ಲಿ ಭೂವಿಜ್ಞಾನಿಯಾಗಿ ಮಾಸ್ಟರ್ ಡಿಗ್ರಿ ಮತ್ತು ದಿಲ್ಲಿಯ JNUನಲ್ಲಿ ಪರಿಸರ ವಿಜ್ಞಾನದಲ್ಲಿ MPhil ಮಾಡಿ ನಂತರ ನೈನಿತಾಲ್ ವಿಶ್ವವಿದ್ಯಾನಿಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದರು. ಆಮೇಲೆ ಶಿಕ್ಷಣ ವೃತ್ತಿಯನ್ನು ಬಿಟ್ಟು ಪತ್ರಿಕೋದ್ಯಮಕ್ಕೆ ಬಂದಂಥವರು. ಪ್ರಜಾವಾಣಿ, ಸುಧಾ ಈ ವಾರಪತ್ರಿಕೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಲೇ ಅವರು ಪರಿಸರ ಮತ್ತು ವಿಜ್ಞಾನ ಕುರಿತಂತೆ ಬರೆದ ಲೇಖನಗಳು ಅನೇಕ ಚಳುವಳಿಗೆ ಪ್ರೇರಕವಾಗಿದ್ದಾವೆ, ಹಾಗೆ ವಿದ್ಯಾರ್ಥಿಗಳಿಗೆ ಪಠ್ಯಗಳಾಗಿದ್ದಾವೆ. ಯುರೋಪ್, ಅಮೇರಿಕಾ, ಪೂರ್ವ ಏಷ್ಯಾದ ಅನೇಕ ರಾಷ್ಟ್ರಗಳ ಪರಿಸರ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ, ವಿಜ್ಞಾನ ಅಕಾಡೆಮಿ ಮತ್ತು ಸಾಹಿತ್ಯ ಅಕಾಡೆಮಿಗಳ ಸರ್ವೋನ್ನತ ಜೀವಮಾನ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಮಕ್ಕಳ ಸಾಹಿತ್ಯಕ್ಕೆ ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಅವ್ರಿಗೆ ಬಂದಿದ್ದಾವೆ. ಕಳೆದ 20 ವರ್ಷಗಳಿಂದ ಬೆಂಗಳೂರಿನ IIJNM ಪತ್ರಿಕೋದ್ಯಮ ಕಾಲೇಜಿನಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿರ್ತಾರೆ. ಕೆಂಗೇರಿಯ ಬಳಿ ಪುಟ್ಟ ತೋಟದಲ್ಲಿ ಪತ್ನಿಯ ಜೊತೆ ಸಣ್ಣ ಪ್ರಮಾಣದ ಕೃಷಿಯಲ್ಲಿ ನಿರತರಾಗಿರ್ತಾರೆ. ಇದು ಅವರ ಪರಿಚಯ. ದಯಮಾಡಿ ಒಂದು ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ನಾವು ಸ್ವಾಗತಿಸೋಣ. ಹಾಗೆ ಎರಡನೆಯವರಾಗಿ ಅಹಮದ್ ಹೆಗ್ರೆ, ನನ್ನ ಆತ್ಮೀಯ ಗೆಳೆಯರು. ಬೇಲೂರು ತಾಲೂಕಿನ ಹಗರೆ ಎನ್ನುವ ಗ್ರಾಮದಲ್ಲಿ ಜನಿಸಿದರು. ಇವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವೀಧರರಾಗಿರ್ತಾರೆ. ಸದ್ಯ ಹಾಸನದ ಶ್ರೀ ಸಿದ್ದೇಶ್ವರ ITIನಲ್ಲಿ ತರಬೇತಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮ ವೃತ್ತಿಯ ಜೊತೆಯಲ್ಲಿ ಕಳೆದ 30 ವರ್ಷಗಳಿಂದ ಸಾಕ್ಷರತಾ ಆಂದೋಲನ ಮತ್ತು ಜನವಿಜ್ಞಾನ ಚಳುವಳಿಯಲ್ಲಿ ಪಾಲ್ಗೊಂಡು ಜನರಲ್ಲಿ ವೈಜ್ಞಾನಿಕ ಮನೋವೃತ್ತಿ ಬಿತ್ತುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಹಸಿರು ಭೂಮಿ ಪ್ರತಿಷ್ಠಾನದ ತರಬೇತಿ ಸಮಿತಿಯ ಸಂಚಾಲಕರಾಗಿ ಪರಿಸರ ಸಂರಕ್ಷಣೆ ಮತ್ತು ಪರಿಸರ ಸಾಕ್ಷರತೆಗಾಗಿ ಕಾರ್ಯಕರ್ತ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು ಪರಿಸರ ವಿಜ್ಞಾನ, ಸಾಮಾಜಿಕ ಚಿಂತನೆ ಕುರಿತು ಹಲವಾರು ಲೇಖನಗಳನ್ನು ಹಾಗೆ 4 ಪುಸ್ತಕಗಳನ್ನು ಬರೆದಿದ್ದಾರೆ. ಅವರಿಗೆಲ್ಲರ ಪರವಾಗಿ ಒಂದು ಸ್ವಾಗತವನ್ನು ಕೋರೋಣ. ಅಹಮದ್ ಹೆಗ್ರೆ. ಹಾಗೆ ಮತ್ತೊಬ್ಬರು ವಿ ಗಾಯತ್ರಿ ಮೇಡಮ್ ಅವರು. ನನಗೆ ಹೊಸ ಪರಿಚಯ, ಅದೇ ಹೆಸರು ಕೇಳಿದ್ದು ಇವತ್ತು ನಾನು ನೋಡ್ತಿರ್ತಕ್ಕಂಥದ್ದು. ಲೇಖಕಿ, ಅನುವಾದಕಿ, ಪತ್ರಕರ್ತೆ, ಸಾಮಾಜಿಕ ಕಾರ್ಯಕರ್ತೆ, ಸಂಪಾದಕಿ, ಸಹಜ ಸಾಗುವಳಿ ದ್ವೈಮಾಸಿಕ ಪತ್ರಿಕೆ 19 ವರ್ಷಗಳಿಂದ ಅದನ್ನು ಮಾಡ್ತಾ ಇದ್ದಾರೆ. ಹುಟ್ಟೂರು ಮತ್ತು ಶಾಲಾ ವಿದ್ಯಾಭ್ಯಾಸ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮಂಡಗದ್ದೆ ಗ್ರಾಮ. ಮಕ್ಕಳ ಸೃಜನಶೀಲ ಕಲಿಕೆ, ಸಾವಯವ, ಸಹಜ ಕೃಷಿ, ಪರಿಸರ ವಿಜ್ಞಾನ ಕುರಿತು 30ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಮಹಿಳಾ ಚಳವಳಿ, ಪರಿಸರ ಚಳವಳಿ, ರೈತ ಚಳವಳಿ, ಸಾವಯವ ಕೃಷಿ ಚಳವಳಿಗಳಲ್ಲಿ ಸಕ್ರಿಯ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ. ಹಾಗಾಗಿ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಸನ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಒಂದು ಸ್ವಾಗತವನ್ನು ಕೋರೋಣ. ಇದೀಗ ಗೋಷ್ಠಿ 6 ನಾಳೆಗಳು ನಮಗಿರಲಿ. ಬಹುಶಃ ಇದನ್ನು ನನಗೆ ಮಲ್ಲೇಶ್ ಗೌಡರು ಹೇಳಿದ್ದು, ಈ ಥರದ ಒಂದು ಗೋಷ್ಠಿ ಇರ್ತದೆ, ನೀವು ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನನಗೆ ಹೇಳಿದರು. ಸಹಜವಾಗಿ ನಾಳೆಗಳು ದಯಮಾಡಿ ಮಕ್ಕಳು, ನಮ್ಮ ಸ್ಟೂಡೆಂಟ್ಸು ಸೈಲೆಂಟಾಗಿರಬೇಕು. ಇದು ಗಂಭೀರವಾದಂಥ ಗೋಷ್ಠಿ, ಮಾತಾಡಬೇಡಿ ಜಾಸ್ತಿ, ಜೊತೆಗೆ ಎದ್ದು ಓಡಾಡೋಂಥದ್ದೆಲ್ಲ ಮಾಡಬೇಡಿ. ತುಂಬ ದೊಡ್ಡ ದೊಡ್ಡ ಲೇಖಕರು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಇರಿ ಅಂತ ಹೇಳ್ತಾ ನಾನು ನನ್ನ ಒಂದೆರಡು ಮಾತುಗಳನ್ನು ಅಷ್ಟೇ ಇಲ್ಲಿ ಆಡೋದಕ್ಕೆ ಇಷ್ಟಪಡ್ತೀನಿ. ಏನು ನಾಳೆಗಳು ನಮಗಿರಲಿ. ಬಹುಶಃ ನಾವು ಈ ಜನ್ರೇಷನ್ನವರು ಇಲ್ಲೆಲ್ಲ ಇದ್ದಾರೆ, ಇವರೆಲ್ಲರೂ ಸೇರಿ ನಾವು ಇವತ್ತು ನಾಳೆಗಳು ಏನಾಗ್ತಾ ಇದೆ, ಯಾರ ಪರವಾಗಿ ಹೋಗ್ತಾ ಇದೆ, ಈ ಇಡೀ ಭೂಮಿ ಎಂಬ ಏನು ಒಂದು ಗ್ರಹದಲ್ಲಿ ಮಾನವ ಏನು ಮಾಡಿದ್ದಾನೆ ಅಂದರೆ ಎಲ್ಲವನ್ನೂ ಕೂಡ ತಾನು ಮಾತ್ರ ಈ ಭೂಮಿಗೆ ಒಡೆ ಅನ್ನೋ ರೀತಿ ವರ್ತಿಸ್ತಾ ಇದ್ದಾನೆ. ಇದರ ಪರಿಣಾಮಗಳೇ ಬಹುಶಃ ಇವತ್ತು ನೋಡ್ಬೋದು. ಹವಾಮಾನ ವೈಪರೀತ್ಯ ಆಗಿರ್ಬೋದು, ಮತ್ತು ಬೇರೆ ಬೇರೆ ರೀತಿ ಎಲ್ಲ ಪರಿಣಾಮಗಳನ್ನು ಇವತ್ತು ನಾವು ಅನುಭವಿಸ್ತಿದ್ದೀವಿ. ಹಾಗಾಗಿ ಈ ಹಿನ್ನೆಲೆಯೊಳಗೆ ಒಂದಷ್ಟು ಚರ್ಚೆಗಳಾಗಬೇಕು. ದಯಮಾಡಿ ಸೈಲೆಂಟ್ ಮೇಲೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದು ಬಿಡಿ. ಹಾಗೆ ಈ ಹಿನ್ನೆಲೆಯೊಳಗೆ ನಾಳೆಗಳ ಬಗ್ಗೆ ನಾವು ಇವತ್ತೇ ಎಚ್ಚರಗೊಳ್ಳಿಲ್ಲ ಅಂದರೆ ನಿಜವಾಗ್ಲೂ ನಮಗೆ ಮುಂದಿನ ದಿನಗಳಲ್ಲಿ ಅಥವಾ ನೆಕ್ಸ್ಟ್ ನಮ್ಮ ತಲೆಮಾರು ಬಿಟ್ಟು ಮುಂದೆ ಯಾರಿರ್ತಾರೋ ಅವರಲ್ಲಿ ನಾವು ಏನು ಕೊಟ್ಟು ಹೋಗಿದ್ದೀವಿ ಅನ್ನೋದಕ್ಕೆ ಬಹುಶಃ ಯಾವುದೂ ಕೂಡ ಇಲ್ಲಿ ಇರಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಪರಿಸರ, ವಾತಾವರಣ ಇರ್ಬೋದು ಅಥವಾ ಇನ್ನಿತರೆ ಬೇರೆ ಬೇರೆ ಇವೆಲ್ಲವೂ ಕೂಡ ನಾಳೆಗಳಿಗೆ ನಾವು ಉಳಿಸಿ ಹೋಗೋಂಥ ಕರ್ತವ್ಯ ನಮ್ಮೆಲ್ಲರೂ ಕೂಡ ಇರೋದ್ರಿಂದ
ಜೊತೆಗೆ ಅದು ನಮ್ಮ ಜವಾಬ್ದಾರಿ ಕೂಡ ಆಗಿರೋದ್ರಿಂದ ಈ ಬಗ್ಗೆ ಒಂದು ಗಂಭೀರವಾದ ಒಂದು ಚರ್ಚೆ ಹಾಗೂ ಸಂವಾದ ಆಗಲಿ ಅಂತ ಹೇಳಿ ಮಲ್ಲೇಶ್ ಗೌಡರು ಸರ್ ಸೇರಿದಂತೆ ಮತ್ತು ಹಿರಿಯರೆಲ್ಲರೂ ಸೇರಿ ಈ ತರಹದ ಒಂದು ಗೋಷ್ಠಿಯನ್ನು ಇವತ್ತು ಇಟ್ಟಿದ್ದೀವಿ. ಹಾಗಾಗಿ ಇವತ್ತು ನಮ್ಮ AI ತಂತ್ರಜ್ಞಾನದಿಂದ ಹಿಡಿದು ಪರಿಸರಕ್ಕೆ ಆಗಿರ್ತಕ್ಕಂಥ ಹಾನಿ, ಅದರಲ್ಲೂ ನಮ್ಮಲ್ಲಿ ಮಲೆನಾಡಲ್ಲಿ ಏನು ನೀರನ್ನು ಬೇರೆ ಕಳಿಸೋದಕ್ಕೆ ಎತ್ತಿನ ಹೊಳೆ ಇರ್ಬೋದು, ಈ ಥರದ್ದು ಸಾಕಷ್ಟು, ಜೊತೆಗೆ ಕಾಡಾನೆ ಸಮಸ್ಯೆಗಳು, ಪರಿಸರ ಇವೆಲ್ಲವೂ ಕೂಡ ತುಂಬ ಗಂಭೀರ ಸ್ಥಿತಿಯಲ್ಲಿದ್ವಿ. ಇವತ್ತು ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗಿರ್ತಕ್ಕಂಥ ಒಂದು ಸ್ಥಿತಿಲಿ ನಾವೆಲ್ಲರೂ ಕೂಡ ತಲುಪಿದ್ದೀವಿ. ಹಾಗಾಗಿ ನಾಗೇಶ್ ಹೆಗ್ಡೆ ಸರ್ ಅಂತವರು, ಅಹಮದ್ ಅಗ್ರೆ ಅಂತವರು ಇದ್ರ ಬಗ್ಗೆ ಒಂದಷ್ಟು, ಹೆಗ್ಡೆ ಸರ್ ಗೊತ್ತಿರ್ಬೋದು ನಿಮಗೆ, ಭಾಳ ವಿಜ್ಞಾನ ಕ್ಷೇತ್ರದಲ್ಲಿ ಅವರ ಲೇಖನಗಳನ್ನು ಓದ್ದವರೇ ಇಲ್ಲ. ಇವತ್ತಿಗೆ ನಮ್ಮೆಲ್ಲರ ಈ ಪರಿಸರಕ್ಕೆ ಸೇರಿದಂತೆ ಇವೆಲ್ಲವೂ ಕೂಡ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಇವತ್ತು ನಮ್ಮ ನಾಗೇಶ್ ಹೆಗ್ಡೆ ಸರ್ ಇದ್ದಾರೆ. ಅಂಥವರೊಟ್ಟಿಗೆ ನನಗೆ ಇಲ್ಲಿ ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಇಂತಹ ಎಲ್ಲ ಆತಂಕಗಳ ನಡುವೆ ಬಹುಶಃ ಇದೊಂದು ಆತಂಕಕಾರಿಯಾಗಿರ್ತಕ್ಕಂಥ ವಿಚಾರನ ಇಟ್ಕೊಂಡು ಪ್ರಾರಂಭಿಸ್ತಾ ಇದ್ದೀವಿ. ಮುಂದಿನ ಈ ಗೋಷ್ಠಿಯನ್ನು ನಾಗೇಶ್ ಹೆಗ್ಡೆ ಸರ್ ಮತ್ತು ಮೂವರು ಕೂಡ ನಡೆಸ್ಕೊಡ್ಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಗುಡ್ ಮಾರ್ನಿಂಗ್. ಅದು ಅಲ್ಲಿದ್ದವರಿಗೆ ನಮಸ್ಕಾರಗಳು, ಮುಂದೆ ಇದ್ದವರಿಗೆ ಈ ನಾಳೆಗಳು ನಮಗಿರಲಿ ಅನ್ನುವ ಗೋಷ್ಠಿಯ ಹೆಸರೇ ತುಂಬ ಚೆನ್ನಾಗಿದೆ. ಇಂದಿನವರೆಗೆ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಿನ್ನೆಗಳು ನಮಗಿರಲಿ ಅಂತಲೇ ಎಲ್ಲರೂ ಮಾತಾಡೋರು. ಪಂಪನಿಂದ ಹಿಡಿದು ಕುವೆಂಪುವಿಂದ ಹಿಡಿದು ತೇಜಸ್ವಿವರೆಗೆ, ಕಂಚಲಗುಂಟೆಯಿಂದ ಹಿಡಿದು ಕುಸುಮ ಅವರವರೆಗೆ ನಾಳೆನ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾರಾ? ಮೊದಲನೇ ಬಾರಿಗೆ ನಾಳೆಗಳು ಹೇಗಿರಬೇಕು, ಯಾರು ರೂಪಿಸಬೇಕು, ಹೇಗೆ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಗೋಷ್ಠಿ ಇಲ್ಲಿ ವ್ಯವಸ್ಥಿತ ಆಗಿದೆ. ಆದ್ದರಿಂದ ಇದರ ಆಯೋಜಕರಿಗೆ, ವಿಶೇಷವಾಗಿ ಮಲ್ಲೇಶ್ ಗೌಡ್ರಿಗೆ, ಜೋಗಿಯವರಿಗೆ ಹಾಗೂ BR ಲಕ್ಷ್ಮಣರಾಯರಿಗೆ ನಾವು ಮೊದಲನೇ ಚಪ್ಪಾಳೆ ತಟ್ಟಬೇಕು. ಎರಡನೇದಾಗಿ ಈ ಗೋಷ್ಠಿ ವಿಶೇಷವಾಗಿ ಹಾಸನದಲ್ಲಿ ನಡೀತಾ ಇದ್ದದ್ದಕ್ಕೆ ನಮ್ಮ ಎಲ್ಲ ಹಾಸನದ ಬಂಧುಗಳಿಗೆ ನಾವು ಅಭಿನಂದನೆ ಹೇಳಬೇಕು. ಯಾಕೆ ಅಂತ ಹೇಳ್ತೀನಿ, ಈ ಸಾಹಿತ್ಯ ಉತ್ಸವದ ಆರಂಭನೇ ಭತ್ತವನ್ನು ತೂರುವ ಮೂಲಕ ಆರಂಭ ಆಯ್ತಂತೆ. ಮೊದಲನೇದಾಗಿ ಒಂದು ಸಾಹಿತ್ಯ ಗೋಷ್ಠಿಯಲ್ಲಿ ನಮಗೆ ಅನ್ನ ಕೊಡುವವರ ಬಗ್ಗೆ ನಾವು ಗೌರವ ಕೊಟ್ಟಿದ್ದೀವಿ. ಎರಡನೇ ವಿಚಾರ ಏನಂದರೆ, ಹಾಸನದಲ್ಲಿ ವ್ಯಕ್ತವಾದಷ್ಟು ಪರಿಸರ ಕಾಳಜಿಗಳು ಕರ್ನಾಟಕದ ಬೇರೆ ಯಾವುದೇ ಜಿಲ್ಲೆಯಲ್ಲಿ ವ್ಯಕ್ತ ಆಗಿಲ್ಲ. ಸ್ವೀಡನ್ನಿನ ಆ ಹದಿಹರೆಯದ ಹುಡುಗಿ ಗ್ರೇಟಾ ಥನ್ಬರ್ಗ್ ಇಡೀ ಜಗತ್ತನ್ನು ಎಚ್ಚರಿಸುವಂಥ ಮಾತಾಡಿದಾಗ ನಾವು ಇದ್ದೀವಿ ಅಂತ ತೋರಿಸಿಕೊಟ್ಟವರು ಹಾಸನದ ಹುಡುಗರು. ಇಲ್ಲಿ ಅವರಿಗತ್ತು ಕೆರೆ ಕಟ್ಟೆಗಳೆಲ್ಲ ಒಣಗಿ ನಿಂತಾಗ 3 ವರ್ಷದ ಹಿಂದೆ ಹಸಿರು ಪ್ರತಿಷ್ಠಾನ ಅಂತ ಹೆಸರು ಆರಂಭಿಸಿ 100ಕ್ಕೂ ಹೆಚ್ಚು ಕೆರೆಗಳಿಗೆ ಮತ್ತೆ ಜೀವ ಕೊಟ್ಟವರು ಹಾಸನದವರು. ಪ್ಲಾಸ್ಟಿಕ್ ನಿರ್ವಹಣೆ ಕಷ್ಟ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಅಂತ ಎಲ್ಲರೂ ಅಳ್ತಾ ಇರಬೇಕಾದ್ರೆ ಇಲ್ಲಿದೆ ದಾರಿ ನೋಡಿ ಅಂಥೇಳಿ ಮಾರ್ಗದರ್ಶನ ಮಾಡಿದವರು ಹಾಸನದವರು. ಈ ಎಲ್ಲ ಸಂಭ್ರಮ ಸಂತೋಷದ ಸಂಗತಿಗಳ ನಡುವೆ ನಾವು ನಾಳೆಗಳ ಬಗ್ಗೆ ಸ್ವಲ್ಪ ಚಿಂತನೆ ಹರಿಸಬೇಕಾಗಿದೆ. ನಾಳೆಗಳ ಬಗ್ಗೆ ನಾವೇನೂ ಮಾತಾಡಬೇಕಾಗಿಲ್ಲ, ಭೂಮಿ ಸ್ವತಃ ಮಾತಾಡ್ತಾ ಇದೆ. ಯಾವ ಭಾಷೆಯಲ್ಲಿ ಹೇಳಿ? ಜಡಿಮಳೆಯ ಮೂಲಕ, ಸುಂಟರಗಾಳಿಯ ಮೂಲಕ, ಕಾಡಿನ ಬೆಂಕಿಯ ಮೂಲಕ, ಹಿಮ ಕುಸಿತದ ಮೂಲಕ, ಭಯಂಕರ ಬರಗಾಲದ ಮೂಲಕ ಭೂಮಿ ಮಾತಾಡ್ತಾ ಇದೆ. ಆದರೆ ಅದನ್ನು ಕೇಳಿಸಿಕೊಳ್ಳುವ ವ್ಯವಧಾನ ಯಾರಿಗೂ ಇಲ್ಲ. ಕಳೆದ ವರ್ಷ 2024 ಎಲ್ಲ ದೃಷ್ಟಿಯಿಂದಲೂ ಅತ್ಯಂತ ಭೀಕರ ವರ್ಷ ಅಂತ ದಾಖಲೆ ಆಗಿದೆ. ಮಳೆ ಹಿಂದೆ ಬೀಳದಷ್ಟು ಮಳೆ ಬಿದ್ದಿದೆ. ಬೇಸಿಗೆ
ಹಿಂದೆ ಬೀಳದಷ್ಟು, ಹಿಂದೆ ಕಾಂಡಿರದಷ್ಟು ಉಗ್ರವಾದ ಬೇಸಿಗೆ ಇದೆ. ಇವತ್ತಿನ ಪತ್ರಿಕೆಯ ವರದಿ ಪ್ರಕಾರ ಅಮೆರಿಕದಲ್ಲಿ ಹಿಂದೆಂದೂ ಕಂಡಿರದಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಮಪಾತ ಆಗಿದೆ. ಗ್ರೀಸ್ನಲ್ಲಿ, ಪೋಲೆಂಡ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಹಿಂದೆಂದೂ ಕಂಡಿರದಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸ್ತಾ ಇದೆ. ಇಷ್ಟೆಲ್ಲ ಸಂಕಟಗಳ ಮಧ್ಯೆ ನಮ್ಮ ಭಾರತಾಂಬೆ ಎಷ್ಟೊಂದು ಭಾಷೆಗಳಲ್ಲಿ ಹೇಳ್ತಾ ಇತ್ತು ಅಂದರೆ, ಕಳೆದ ಮಳೆಗಾಲದಲ್ಲಿ ಅತ್ಯಂತ ದಿಲ್ಲಿಯ ಎಲ್ಲ ವಾಟರ್ ಟ್ಯಾಂಕರ್ಗಳನ್ನು ಮುಳುಗಿಸುವಷ್ಟು ಯಮುನಾ ನದಿ ಒಕ್ಕೇರಿ ಬಂತು. ಅದು ಎಲ್ಲಿವರೆಗೆ ಬಂತು ಅಂದರೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲುವರೆಗೆ ಬಂತು. ಅದು ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಟಕ 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 ಅಂತ ಬ್ರಿಡ್ಜ್ಗಳು ಕುಸಿತ ಎಷ್ಟು ಬ್ರಿಡ್ಜ್ಗಳು ಕುಸಿದ್ವು ಅಂದರೆ, ಬಿಹಾರದಲ್ಲಿ 15 ಬ್ರಿಡ್ಜ್ಗಳು, ಗುಜರಾತ್ನಲ್ಲಿ 8 ಬ್ರಿಡ್ಜ್ಗಳು, ಕರ್ನಾಟಕದಲ್ಲಿ ನಾವೇನು ಕಮ್ಮಿ ಇಲ್ಲ ಅಂತ ಇಲ್ಲೊಂದಿಷ್ಟು ಬ್ರಿಡ್ಜ್ಗಳು. ಆದರೂ ಯಾರು ಕ್ಯಾರಿಲ್ಲ ಅಂತ ಮಾಡಿದಾಗ ಹೊಸ ಪಾರ್ಲಿಮೆಂಟ್ ಭವನದ ಮೇಲಿಂದ ನೀರು ಟಕ್ 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 ಅಂತ ತೊಟ್ಟಿಗ್ತಾ ಇತ್ತು. ಆಗಲೂ ನಮಗೆ ಗೊತ್ತಾಗಿಲ್ವಾ? ಇದು ನಮ್ಮ ನಾಳೆಗಳ ಬಗ್ಗೆ ನಾವು ಚಿಂತೆ ಮಾಡಬೇಕಂತ ವಿಷಯ. ಸ್ವಲ್ಪ ಕಣ್ಣೆತ್ತು ನೋಡಿದರೆ ನಮ್ಗೆ ಗೊತ್ತಾಗತ್ತೆ ಎಂಥ ಭೀಕರ ಪರಿಸ್ಥಿತಿಯನ್ನು ನಾವು ತಂದುಕೊಟ್ಟಿದ್ದೀವಿ ಅಂಥೇಳಿ. ಇಲ್ಲಿ ನಮ್ಮ ಇವತ್ತಿನ ಪ್ರಶ್ನೆ ಏನಂದರೆ, ಸಾಹಿತಿಗಳನ್ನ ಸ್ವಲ್ಪ ಎಚ್ಚರಿಸೋಣವ. ಇದುವರೆಗೆ ಯಾರು ಕ್ಲೈಮೇಟ್ ಚೇಂಜ್ ಬಗ್ಗೆ, ಭೂತಾಪದ ಬಗ್ಗೆ ಕತೆ ಕಾದಂಬರಿಗಳನ್ನು ಬರದೇ ಇಲ್ಲ. ಮೊದಲನೇ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ಒಂದು ಇಂಗ್ಲೀಷ್ ಕಾದಂಬರಿಕಾರನಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟರು ಕಳೆದ ವರ್ಷ. ಯಾರಾದರೂ ಹೇಳ್ತೀರಾ ಆ ಸಬ್ಜೆಕ್ಟ್ ಯಾವುದು ಅಂತ? ಮೊದಲನೇ ಬಾರಿಗೆ ಇಂಗ್ಲೀಷ್ ಆಥರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಅಮಿತಾವ್ ಘೋಷ್ ಅಂತ ಅವ್ರ ಹೆಸರು. ಅವರು ಬರೆದ ಪುಸ್ತಕದ ಹೆಸರು ಯಾರಾದರೂ ಹೇಳ್ತೀರಾ? ದಿ ಗ್ರೇಟ್ ಡಿಸ್ಟರ್ಬೆನ್ಸ್ ಅಂಥೇಳಿ. ಅಂದರೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಅವರು ಕಾದಂಬರಿ ಬರೆದ್ರು, ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಇವತ್ತಿನ ಗೋಷ್ಠಿಯ ಮುಖ್ಯ ಉದ್ದೇಶ ಅಂದರೆ, ನಾವು 2 ಕತ್ತಲೆಗಳ ಮಧ್ಯೆ ನಾವಿದ್ದೀವಿ. ಮೊದಲನೇ ಕತ್ತಲೆ ಅಂದರೆ ಗ್ರಾಮೀಣ ಬದುಕನ್ನು ನಾವು ಕತ್ತಲೆಯಲ್ಲಿ ಇಟ್ಟಿದ್ದೀವಿ. ಅವರಿಗಳು 18-19ನೇ ಶತಮಾನದಲ್ಲಿದ್ದಾರೆ. ನಾಳಿನ 20-21ನೇ ಶತಮಾನದ ಬದುಕನ್ನು ಸಾಗಿಸಬೇಕಾದವರು ಅವರ ಬಗ್ಗೆ ನಮಗೆ ಗೊತ್ತೇ ಇಲ್ಲ, ಅವರು ಕತ್ತಲಲ್ಲಿದ್ದಾರೆ. ಒಂದು ಭವಿಷ್ಯದ ಕತ್ತಲ ಕಡೆ ನಾವು ದೃಷ್ಟಿ ಹಾರಿಸಬೇಕಾಗಿದೆ, ಇನ್ನೊಂದು ಭೂತಕಾಲದ ಕತ್ತಲ ಕಡೆ ನಾವು ದೃಷ್ಟಿ ಹಾಕಬೇಕಾಗಿದೆ. ಈ ದೃಷ್ಟಿ ಹಾಕಬೇಕಾದವರು ಚಿಂತಕರು, ಸಾಹಿತಿಗಳು. ಯಾಕಂದರೆ ನಾವು ನೋಡಿದ್ದೀವಿ, ಭೀಕರವಾಗಿ ಭೂಮಿ ಸಂಕಟ ವ್ಯಕ್ತಪಡ್ತಾ ಇದ್ದರೂ ಕೂಡ ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಅಧಿಕಾರಿಗಳು ಮಾತಾಡ್ತಾ ಇಲ್ಲ, ಗುತ್ತಿಗೆದಾರರು ಯಾರು ಮಾತಾಡ್ತಾ ಇಲ್ಲ, ಕಾರ್ಪೊರೇಟ್ ಕಂಪನಿಗಳು ಮಾತಾಡ್ತಾ ಇಲ್ಲ. ಸ್ವಲ್ಪ ದನಿ ಹೊಮ್ತಾ ಇದ್ದರೆ ನಿಮ್ಮಿಂದ ಹೊಮ್ತಾ ಇದೆ. ನೀರನ್ನ ನಾವು ಎಷ್ಟು ವೆರೈಟಿ ಬರಗಾಲ ಸೃಷ್ಟಿ ಮಾಡಿದ್ದೀವಿ ಅಂದರೆ, ಭೂಗತ ಬರಗಾಲವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ನೀರು ಸಿಗ್ತಾ ಇಲ್ಲ ನಮ್ಮಲ್ಲಿ. ಎಂಥ ವಿಲಕ್ಷಣ! ಇದಕ್ಕಾಗಿ ನಾನು ಇವತ್ತು ಒಬ್ಬ ಕೃಷಿ ತಜ್ಞೆ, ಅಂದರೆ ಕೃಷಿ ರಂಗದಲ್ಲಿ ಸಾಕಷ್ಟು ಕೆಲಸ, 19 ವರ್ಷದಿಂದ ಸಹಜ ಸಾಗುವಳಿ ಅಂತ ಪತ್ರಿಕೆ ನಡೆಸ್ತಾ ಇದ್ದಾರೆ. ಸಹಜ ಮತ್ತು ಸಾಗುವಳಿ, ಸಾವಯವದ ಬದುಕು ಹೇಗೆ ಮಾಡಬೇಕು ಅಂಥೇಳಿ. ಇನ್ನೊಬ್ಬರು ಹಸಿರು ಪ್ರತಿಷ್ಠಾನದ ಮೂಲಕ, ಜ್ಞಾನ ವಿಜ್ಞಾನ ಜಾಥಾ ಮೂಲಕ ಜನರಲ್ಲಿ, ಸಮಾಜದಲ್ಲಿ ಸಮಾನತೆಯನ್ನು, ವೈಜ್ಞಾನಿಕ ದೃಷ್ಟಿಕೋನವನ್ನು ಹಮ್ಮಿಸೋದು ಹೇಗೆ ಅಂತೇಳಿ ವಿಶೇಷವಾಗಿ ಅವರು ಸಾವಿರಾರು ಶಾಲೆಗಳ ಮಕ್ಕಳ ಜೊತೆಗೆ ಅವರು ಸಂವಾದ ನಡೆಸ್ತಾ ಇದ್ದಾರೆ, ಪಾಠ ಹೇಳ್ತಾ ಇದ್ದಾರೆ, ನಾಳೆ ಬದುಕೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಈ ದೃಷ್ಟಿಯಲ್ಲಿ ಇಟ್ಕೊಂಡು ನಾನೀಗ ಗಾಯತ್ರಿ ಅವರನ್ನು ಕೇಳ್ತೀನಿ. ಯಾಕಂದರೆ ನನಗೂ ಕೂಡ ಅಷ್ಟೆಲ್ಲ ಗೊತ್ತಿಲ್ಲ ಕೃಷಿ ರಂಗದಲ್ಲಿ ಏನಾಗ್ತಾ ಇದೆ ಅಂತ. ನಮ್ಮಲ್ಲಿ ಗಾಯತ್ರಿ ಅವರು ನಮಗೆ ಕೃಷಿ ರಂಗದ ವಿದ್ಯಮಾನಗಳನ್ನು ಹೇಳಬೇಕು. ಅಲ್ಲಿ ಭೂಮಿಯ ಸಂಕಟ ವ್ಯಕ್ತ ಆಗ್ತಾ ಇದೆಯಾ, ಅಲ್ಲಿ ಯಾವ ಲಕ್ಷಣಗಳ ಮೂಲಕ ಅವರಿಗೆ ತಮಗೆ ಸಂಕಟ ಬರ್ತಾ ಇದೆ ಅಂತ. ಪೊಯಿಟ್ರಿ ಮೂಲಕ ಬರ್ತಾ ಇಲ್ಲ, ಕಥೆಗಳ ಮೂಲಕ ಬರ್ತಾ ಇಲ್ಲ, ಅವರಿಗೆ ಸಂಕಟ ಗೊತ್ತಾಗ್ತಾ ಇಲ್ಲ.
ಅವರಿಗೆ ಅವರ ಹಿತ್ತಲಲ್ಲೇ ಸಂಕಟ ಎದುರಾಗಬೇಕು. ನೀವೇನಾದ್ರು ಕಾಣ್ತಾ ಇದ್ದೀರಾ ಅದನ್ನು ಅಂತ ನಾನು ಖಂಡಿತವಾಗಿ ಕಾಣ್ತಾ ಇದ್ದೀವಿ ಸರ್. ನೀವೇ ಹೇಳಿದ್ರಿ, ಈಗ ಮಳೆ ವಿಷಯನ ನೀವು ಹೇಳಿದ್ರಿ. ಬಹಳ ಮುಖ್ಯವಾಗಿ ಕಳೆದ 20 ವರ್ಷಗಳಿಂದ ನಾನು ಕೂಡ ಈ ರಂಗದಲ್ಲಿ ತುಂಬ ಆಳವಾಗಿ ತೊಡಗಿಕೊಂಡು, ಅಂದರೆ ಇದು ಒಂದೇ, ಇದು ಬಿಟ್ಟರೆ ಇನ್ನೇನು ಇಲ್ಲ ಅನ್ನೋ ಮಟ್ಟಕ್ಕೆ ಕೆಲಸ ಮಾಡ್ತಾ ಇರೋದು ಕೃಷಿ ರಂಗದಲ್ಲಿ ಕಳೆದ 19 ವರ್ಷಗಳಿಂದ. ಆವಾಗಿನಿಂದ ನೋಡಿದಾಗ್ಲೂ ಕೂಡ 4-5 ರೀತಿಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಕೃಷಿ ರಂಗವನ್ನು ಈ ಹವಾಮಾನ ಬದಲಾವಣೆ ಅಥವಾ ಈ ಮಳೆಯ ಏರುಪೇರುಗಳು ಬಾಧಿಸ್ತಾ ಇದೆ. ಒಂದು ಮುಖ್ಯವಾಗಿ ತಾವು ಹೇಳಿದಾಗೇನೆ ಮಳೆ ನಾವು ಕೆಲಸ ಮಾಡ್ತಾ ಇರೋದು, ನಾನು ಸಹಜ ಸಾಗುವಳಿ ಪತ್ರಿಕೆಯನ್ನು ಸಂಪಾದನೆ ಮಾಡೋದ್ರ ಜೊತೆಗೆ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ ಹಳೆ ಬಳ್ಳಾರಿ, ಈಗ ವಿಜಯನಗರ ಅಂತ ಏನಿದೆ, ಅಲ್ಲಿನ ಈ ಮಳೆ ಆಶ್ರಿತ ರೈತರ ಜೊತೆ ಮಳೆ ಆಶ್ರಿತ ಅತಿ ಸಣ್ಣ ರೈತರು, ಅವ್ರು ಏನು ಸಂಡೂರು ಮೈನ್ಸ್ಗಳಿಗೆ ಅಲ್ಲಿ ಇಲ್ಲಿ ವಲಸೆಗಳನ್ನ ಹೋಗ್ಬಿಡ್ತಾ ಇದ್ರು ದೊಡ್ಡ ದೊಡ್ಡ ನಗರಗಳಿಗೆ, ಅವರನ್ನ ಭೂಮಿಯಲ್ಲಿ ನಿಲ್ಲಿಸಿ ಅವರ ಭೂಮಿಯನ್ನು ಫಲವತ್ತು ಮಾಡಿ ಭೂಮಿಯ ಮೇಲೆ ಅವರ ಜೀವನೋಪಾಯವನ್ನ ಕಟ್ಕೊಳ್ಳೋದಕ್ಕೆ, ಅಂದರೆ ತಲಾಂತರಗಳಿಂದ ಅವ್ರ ಭೂಮಿಯ ಮೇಲೆ ಜೀವನೋಪಾಯನ ಕಟ್ಕೊಂಡು ಬಂದಿದ್ದಾರೆ, ಅದರ ಕಡೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಸಂದರ್ಭದಿಂದನೂ ಕೂಡ ಮಳೆ ಆಶ್ರಿತ ರೈತರು ಮುಖ್ಯವಾಗಿ ಅವರು ಅವಲಂಬನೆ ಆಗಿರೋದೇ ಮಳೆಗಳ ಮೇಲೆ. ಅವರ ಬಿತ್ತನೆ, ಆ ನಂತರ ಅದು ಹೂ ಕಟ್ಟೋ ಸಮಯ, ಕಾಳು ಕಟ್ಟೋ ಸಮಯ, ಆಮೇಲೆ ಅವರು ಕಟಾವು ಮಾಡೋ ಸಮಯ, ಮುಂಗಾರು ಹಿಂಗಾರು ಇವುಗಳನ್ನೆಲ್ಲ ಅವರು ಹೊಂದಿಸ್ಕೊಂಡು ಮಳೆಗಳ ಜೊತೆ ಕೆಲಸ ಮಾಡ್ತಾ ಇದ್ದಂಥದ್ದು. ಸಂಪೂರ್ಣ ಮಳೆಯ ಮೇಲೆ ಅವಲಂಬನೆ ಆಗಿದ್ದಂಥ ಇವತ್ತಿನ ಕೃಷಿ ಎಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ ಮಳೆ ಅಂದರೆ ಸಂಪೂರ್ಣ ಮೊಗಚಿ ಹಾಕ್ಕೊಂಡಿದೆ. ಯಾವ ಮಳೆ ಯಾವ ಸಮಯಕ್ಕೆ, ಈಗ ಅವರು ರೋಹಿಣಿ ಮಳೆಗೆ ಬಿತ್ತನೆ ಮಾಡ್ತಾರೆ ಅಂತಂದರೆ ಈಗ ರೋಹಿಣಿ ಮಳೆ ಬರುತ್ತೋ ಬರೋಲ್ವೋ, ಆಮೇಲೆ ಅದು ತಾನು ಬರಬೇಕಾದ ಸಮಯಕ್ಕೆ ಯಾವ ಮಳೆಯೂ ಇವತ್ತು ಬರ್ತಾ ಇಲ್ಲ. ರೈತರ ಎಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗಿದೆ. ಎರಡನೇದಾಗಿ ಆ ಮಳೆಗಳು ಯಾವುದೋ ಒಂದೇ ಸಮಯಕ್ಕೆ ಕರೆಕ್ಟಾಗಿ ಇಷ್ಟು ಮಳೆ, 18 ಮಳೆ ಅಂದರೆ ಅದರಲ್ಲಿ 16 ಮಳೆ ನಮಗೆ ಕರೆಕ್ಟಾಗಿ ಮುಂಗಾರು ಹಿಂಗಾರಲ್ಲಿ ಬರಬೇಕು. ಆದರೆ ಇವತ್ತೇನಾಗ್ತಾ ಇದೆ, 2-3 ಮಳೆಗಳಲ್ಲಿ ಎಲ್ಲ ಮಳೆಗಳು ಸುರಿದು ಹೋಗ್ಬಿಡ್ತಾ ಇದೆ. ಅದು ನಾವು ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಕಡೆಗೂ ಇದೇ ರೀತಿಯ ಪರಿಸ್ಥಿತಿ ಉಂಟಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಎರಡನೇದ್ದು ಇಬ್ನಿ ನಮಗೆ ಮಳೆ ಹೇಗೆ ರೈತರಿಗೆ ಮುಖ್ಯನೋ ಅದೇ ರೀತಿಯಲ್ಲಿ ಇಬ್ನಿ ಕೂಡ ಹಿಂಗಾರು ಮಳೆ, ಕಪ್ಪು ಭೂಮಿಯಲ್ಲಿ ಕೆಲಸ ಮಾಡುವಂಥ, ಅಂದರೆ ಉತ್ತರ ಕರ್ನಾಟಕದ ಬಹುತೇಕ ಭೂಮಿ ಕಪ್ಪು ಭೂಮಿನೂ ಆಗಿದೆ, ಕೆಂಪು ಭೂಮಿನೂ ಆಗಿದೆ. ಎರಡರಲ್ಲೂ ಅವರು ಹಿಂಗಾರು ಬೆಳೆನೂ ಮಾಡ್ತಾರೆ. ಹಿಂಗಾರು ಬೆಳೆಗಳಂತೂ ಮಳೆಗಳ ಮೇಲೆ ಅವಲಂಬನೆ ಇಲ್ಲವೇ ಇಲ್ಲ, ಸಂಪೂರ್ಣ ಇಬ್ಬನಿಯ ಮೇಲೇ ಅವರ ಅವಲಂಬನೆ ಇರೋ ಅಂಥದ್ದು. ಆದರೆ ಆ ಇಬ್ಬನಿ ಯಾವ ಸಮಯಕ್ಕೆ ಇವತ್ತು ಬೀಳಬೇಕೋ ಅದು ಒಂದು ಇಬ್ಬನಿಯಲ್ಲಿ ಕೂಡ ತುಂಬ ಏರುಪೇರಾಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಆಮೇಲೆ ಇಬ್ಬನಿ ಬರಬೇಕು, ಬೆಳಿಗ್ಗೆ ಇಬ್ಬನಿ ಸುರಿತಾ ಇರಬೇಕು, ಮಧ್ಯಾಹ್ನ ವೇಳೆಗೆ ಉರಿ ಬಿಸಿಲು ಬರ್ತಾ ಇರಬೇಕು. ಹೀಗಿದ್ದಾಗ ಹಿಂಗಾರಿ ಬೆಳೆಗಳನ್ನು ನಾವು ಬೆಳೆಯೋದಕ್ಕೆ ಸಾಧ್ಯ. ಆದರೆ ಇವತ್ತಿನ ಈ ಸೈಕ್ಲೋನಿನ ವಾತಾವರಣದಲ್ಲಿ ಕಳೆದ ವರ್ಷ ಅಂತೂ ಪೂರ್ತಿ, ಈಗ ಈ ಸಮಯದಲ್ಲೂ ಕೂಡ ಪೂರ್ತಿ ಎಲ್ಲ ಮೋಡ ಕವಿದ ವಾತಾವರಣ. ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ಕಾಳು ಕಟ್ಟೋದು ತುಂಬ ಕಡಿಮೆ ಆಗುತ್ತೆ, ಇಳುವರಿ ತುಂಬ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಈ ಒಂದು ಏರ್ಪೇರಿನಿಂದಾಗಿ ಈ ಕೀಟ ರೋಗಗಳ ಬಾಧೆ ಅದು ಎಲ್ಲಿದ್ದು ಅಂತ ಗೊತ್ತಾಗಲ್ಲ. ನಾವು ಇದುವರೆಗೂ ಕಂಡು ಕಾಣಿಲ್ಲ. 100 ವರ್ಷಗಳಿಂದ ರೈತರಿಗೆ ಯಾವ ಹಂತದಲ್ಲಿ ಯಾವ ಕೀಟಗಳು ಯಾವ ಬೆಳೆಗೆ ಏನು ಬೀಳುತ್ತೆ ಅನ್ನೋದು ರೈತರಿಗೆ ಗೊತ್ತಿದೆ. ಆದರೆ ಇವತ್ತೆಲ್ಲೂ ಕಂಡು ಅರಿಯದ ಕೀಟಗಳು ನಮ್ಮ ಬೆಳೆಗಳನ್ನು ಮುತ್ಕೊಳ್ತಾ ಇದೆ ಈ ಹವಾಮಾನದ ಇದರಿಂದ. ಮೂರನೇದಾಗಿ ಈ ಶಾಖ, ಈ ಹೀಟಿಂದಾಗಿ ಅದು ಒಂದು ಬಹಳ 1 ಡಿಗ್ರಿ ಹೆಚ್ಚಾಯಿತು ಅಂತಂದರೆ ನಮ್ಮಲ್ಲಿ ಬೆಳೆಗಳ ಮೇಲೆ ವಿಪರೀತ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ನೇರವಾಗಿ, ತುಂಬಾ ನೇರವಾಗಿ ಅತಿ ಸಣ್ಣ ಮಳೆ ಆಶ್ರಿತ ರೈತರು, ಬರೀ ಅಡಿಕೆ ಬೆಳೆಗಾರರು ಮಾತ್ರ ಅಲ್ಲ, ಕಬ್ಬು ಬೆಳೆಗಾರರು ಮಾತ್ರ ಅಲ್ಲ, ಎಲ್ಲರಿಗೂ, ಎಲ್ಲ ಥರದ ರೈತರಿಗೂ ಇದರ ಮೇಲೆ ಪರಿಣಾಮ ಬಹಳ ಗಾಢವಾಗಿ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ದಕ್ಷಿಣ ಭಾಗದ ಕರ್ನಾಟಕದಲ್ಲಿ ಅತಿಯಾದ ಮಳೆಯಿಂದಾಗಿ ಭತ್ತ, ಅನೇಕ ವಿಧದ ಪೈರುಗಳೆಲ್ಲ ನೆಲ ಕಚ್ಚಿದವು. ಇದೇ ವೇಳೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ
ಅತಿಯಾಗಿ ಬಿಸಿಯಿಂದಾಗಿ ತೊಗರಿ ಬೆಳೆ ಎಲ್ಲ ನಾಶ ಆದವು. ನಿನ್ನೆ ಒಂದೇನೋ ಕ್ಲೈಮೇಟ್ ಇರುತ್ತೆ, ಇವತ್ತು ಅದಕ್ಕೆ ತದ್ವಿರುದ್ಧ. ಈ ಸಭಾಂಗಣದಲ್ಲಿ ನಿನ್ನೆ ಫುಲ್ ತುಂಬಿಕೊಂಡಿತ್ತು, ಇವತ್ತು ಬೆಳಿಗ್ಗೆ ಬಂದಾಗ 15-20 ಅಷ್ಟೇನು, ಹಾಗೆ ವಾತಾವರಣ ಹಾಗೆ ಆಗ್ತದೆ. ಆದರೆ ಈಗ ಭಾಳ ಮಂದಿ ಬಂದಿದ್ದೀರಾ ನೀವು ಇಲ್ಲಿ. ವಿಶೇಷವಾಗಿ ನಾವು ಎಳೆ ಮಕ್ಕಳು, ಯುವ ಜನರು ಇದ್ದಾರೆ ಇಲ್ಲಿ. ಆಮೇಲೆ ಯಂಗ್ ಏನಂತೀರಿ ಅದಕ್ಕೆ, ಹೊಸ ಯಂಗ್ ರೀಡರ್ಸನ್ನು ನಾವು ಒಳಗೊಳ್ಳಬೇಕು ಅಂಥೇಳಿ. ನಾನೀಗ ಅಹಮದ್ ಹಗರೆ ಅವ್ರ ಹಗರೆ ಅಂತ ಒಂದು ಊರಿನಿಂದ ಬಂದವರು. ಅದೇನು ಚಿಕ್ಕವರಿದ್ದಾಗ ಸೈಕಲ್ ಕಲಿಯೋಕ್ಕೆ ಹೋಗ್ತಾ ಇರಬೇಕಾದ್ರೆ ಒಂದು ಜಾಥಾ ಬಂದಂತೆ, ವಿಜ್ಞಾನದ ಪ್ರಜ್ಞೆಯನ್ನು ಎಚ್ಚರಿಸುವಂಥ ಒಂದು ಪುಟ್ಟ ಜಾಥಾ. ಇವರು ಸೈಕಲ್ ಅವ್ರ ಜೊತೆಗೆ ಹೊರಟು ತಮ್ಮ ಇಡೀ ನಂತರದ ಬದುಕನ್ನು, ವಿಜ್ಞಾನದ ವಿಶೇಷಗಳನ್ನು, ವಿಜ್ಞಾನದ ಮಹತ್ವವನ್ನು ಹಳ್ಳಿಗರಿಗೆ ಹೇಳ್ತಾ ಶಾಲೆಗಳೆಲ್ಲ ಓಡಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯದಲ್ಲಿ ಶಿಕ್ಷಕರಿಗೆ ಈ ಕ್ಲೈಮೇಟ್ ಚೇಂಜ್ ಅನ್ನೋದು ಗೊತ್ತಾಗಿದೆಯಾ? ಶಿಕ್ಷಣ ಅಧಿಕಾರಿಗಳಿಗೆ ಗೊತ್ತಾಗಿದೆಯಾ? ಅವ್ರು ಏನಾದರೂ ಪಾಠಗಳನ್ನು, ಕವನಗಳನ್ನು ಶಿಕ್ಷಣದಲ್ಲಿ ಅಳವಡಿಸ್ಕೋಬೇಕು ಅಂತ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ಸ್ವಲ್ಪ ಆ ಕತ್ತಲಿನಂತ ನಿಮ್ಮ ಸ್ವಲ್ಪ ಬೆಳಕು ಕೊಡಿರಿ. ಬಹಳ ಒಳ್ಳೆಯ ಪ್ರಶ್ನೆನ ಕೇಳಿದಿರಿ ಸರ್. ಎರಡು ಪ್ರಶ್ನೆ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಆತಂಕ ಏನು ಅಂತ ಹೇಳಿದ್ರೆ, ನಾಳೆಗೆ ಬದುಕೇ ಇಲ್ಲ, ಚರ್ಚೆ ಮಾಡೋಕ್ಕೆ ನಮಗೆ 40 ನಿಮಿಷ, 45 ನಿಮಿಷ, 20 ನಿಮಿಷ ಮುಗಿದಾಗಿದೆ ಇವರು ಕಿವಿಯಲ್ಲಿ ಹೇಳಿದರು. ಹಾಗಾಗಿ ಜಾಸ್ತಿ ಎಳಿಬೇಡಿ ಇದನ್ನು ಇಟ್ಕೊಂಡು ಅಂತ. ನಿಜ. ಆದರೆ ಈ ಭೂಮಿ ಕುದಿತಾ ಇರೋದ್ರ ಬಗ್ಗೆ ನಾನೇನು ಹೇಳೋಕ್ಕೋಗಲ್ಲ, ಯಾಕೆಂದರೆ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅದು ಒಳಗಿಳಿತಾ ಇಲ್ಲ ಅಂತ ನಮಗೆ. ಅದು ಎಲ್ಲಿ ಇಳಿಬೇಕು? ಬಹಳ ಮುಖ್ಯವಾಗಿ ಶಾಲೆಗಳಲ್ಲಿ ಇಳಿಬೇಕು. ಯಾಕೆಂದರೆ ಶಾಲೆಗಳನ್ನು ಪ್ರಜಾಪ್ರಭುತ್ವದ ಗರಡಿ ಮನೆ ಅಂತ ಕರೀತಾರೆ. ಅದೇ ಪ್ರಜಾಪ್ರಭುತ್ವದ ಗರಡಿ ಮನೆ, ಮಕ್ಕಳನ್ನು ತಯಾರು ಮಾಡಿ ಕಳಿಸೋಂಥ ಜಾಗ ಅದು. ಆ ಜಾಗದಲ್ಲಿ ಈ ಬಿಸಿ ಮುಟ್ಟಿಸ್ಬೇಕಾಗಿರೋದು ಮೊದಲನೇದು ಯಾರ ಕರ್ತವ್ಯ? ನಮ್ಮ ಪ್ರಶ್ನೆ ಏನಂದರೆ, ಹವಾಮಾನ ಬದಲಾವಣೆ ಅಂದರೆ ಈಗ ಬದಲಾವಣೆ ಅದೀಗ ಕ್ರೈಸಿಸ್ಸಿಗೆ ಶುರುವಾಗ್ಬಿಟ್ಟಿದೆ. ಆ ಕ್ರೈಸಿಸ್ಸಿನ ಕುರಿತು ಯಾರಿಗೆ ಗೊತ್ತಿದೆ ಅಂತ ಈ ಡೆಫಿನಿಷನ್ನೇ ಗೊತ್ತಿಲ್ಲ ಸರ್. ಮೊದಲನೇ ಪ್ರಶ್ನೆ. ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು ನೋಡಿದ ಹಾಗೆ, ನಾನು ಮಕ್ಕಳ ಜೊತೆ ಅನುಸಂಧಾನ ನಡೆಸಿದ ಹಾಗೆ ಇಲ್ಲೆಲ್ಲ ನೋಡ್ದೆ ಇರುವಾಗ ನನಗೆ ಇದೆ ಬಹಳ ಕಡಿಮೆಲಿ ಹೇಳಬೇಕಾಗಿರೋದ್ರಿಂದ, ಮೊದಲನೇದಾಗಿ ನಾನಿಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ನಮ್ಮ ಮಾಧ್ಯಮಗಳನ್ನು, ವಿಶೇಷವಾಗಿ ಟಿ ವಿ ಮಾಧ್ಯಮಗಳನ್ನು. ಟಿ ವಿ ಮಾಧ್ಯಮದ ಚರ್ಚೆಗಳು ಯಾವುದ್ರ ಮಟ್ಟಿಗೆ ನಡೀತಾ ಇದ್ದ, ಪ್ರಳಯ ಅಂತ ನಡೆದಾಗ ಇಡೀ ಸ್ಕೂಲ್ಗಳೇ ದಿಕ್ಕೆಡೋ ಥರದ ಚರ್ಚೆಗಳನ್ನು ಮಾಡ್ತು. ಆದರೆ ಇವತ್ತು ಬಿಸಿಯಾಗಿದೆ ಭೂಮಿ ಭಾಳ ಜೋರಾಗಿ. ಒಂದು ಪ್ಯಾನಲ್ ಡಿಬೇಟು, ಒಂದು ಪ್ಯಾನಲ್ ಡಿಸ್ಕಷನ್ನು, ಒಂದು ಡಾಕ್ಯುಮೆಂಟನ್ನು ಕೂಡ ಆಗ್ತಿಲ್ಲ. ಯಾಕೆಂದರೆ ಮುಟ್ಸೋರು ಅವರು ಅಂತ ನೀವು ಕೇಳಿದ 2 ಪ್ರಶ್ನೆ ಇದೆಯಲ್ಲ, ಮಕ್ಕಳಿಗೆ ಮುಟ್ತಿದೆಯಾ, ಟೀಚರ್ಸಿಗೆ ಮುಟ್ತಿದೆಯಾ ಅಂತ. ನಾವೆಲ್ಲರೂ ಕೂಡ ವಿಶೇಷವಾಗಿ ಇವತ್ತು ಟಿ ವಿ ಮಾಧ್ಯಮ ನಮ್ಗೆ ಆ ನೆಲೆಗೆ ತರ್ತಾ ಇದೆ. ನಾನು ಮುಂದಕ್ಕೆ ಹೋಗಲ್ಲ, ಮತ್ತೆ ಬರ್ತೀನಿ. ಎರಡನೇದು, ನಮ್ಮ ರಾಜಕಾರಣಿಗೆ ಗೊತ್ತಿದೆಯಾ ಅಂತ. ನಮ್ಮ ರಾಜಕಾರಣಿಗಳಿಗೆ ಗೊತ್ತಿದೆಯಾ ಅಂತ ಖಂಡಿತ ಗೊತ್ತಿಲ್ಲ. ಗ್ರೇಟಾ ಥನ್ಬರ್ಗು ಟ್ರಂಪ್ನ ಮುಂದೆ ನಿಂತಾಗ ಥನ್ಬರ್ಗಿಂತ ಕುಳ್ಳಾಗ್ಬಿಡ್ತಾರಂತ ಟ್ರಂಪು. ಯಾಕೆಂದರೆ ಇವತ್ತಿನವರೆಗೂ ಇವತ್ತು ಕೂಡ ಅಮೇರಿಕಾದವರು ಗ್ಲೋಬಲ್ ವಾರ್ಮಿಂಗ್ ಅನ್ನೋದೊಂದು ಭ್ರಮೆ ಅಂತಲೇ ಅಂದ್ಕೊಂಡಿದ್ದಾರೆ. ಅವ್ರುಗಳಿಗೆ ಇದೊಂದು ಭ್ರಮೆ. ಹಾಗಾಗಿ ನಮ್ಮ ಮಾಧವ್ ಗಾಡ್ಗಿಲ್ ಆಗಿರ್ಬೋದು ಅಥವಾ ಕಸ್ತೂರಿಂಗನ್ ವರದಿ ಆಗಿರ್ಬೋದು, ಅದು ಯಾವುದೂ ಕೂಡ ಇಂಪಾರ್ಟೆಂಟ್ ಅಲ್ಲ, ಇವರೇನೋ ಹೇಳ್ಕೊಳ್ತಾರೆ ಅಂತೇಳಿ. ಅದಕ್ಕೆ ಮಾಧವ್ ಗಾಡ್ಗಿಲ್ ಭಾಳ ಚೆನ್ನಾಗಿ ಹೇಳ್ತಾರೆ, ನಾನೇನು ರಾಜಕಾರಣಿ ಅಲ್ಲ ಮಾತು ಬದಲಾಯಿಸೋಕ್ಕೆ, ನಾನು ವಿಜ್ಞಾನಿ, ನಾನು ಅಧ್ಯಯನ ಮಾಡಿದ್ದೇನೆ, ಅದೇನಾಗುತ್ತೆ ಅಂತ ಗೊತ್ತಾಗುತ್ತೆ ಅಂತ. ಅವರಿಬ್ಬರು ಬಿಡಿ, ನಮ್ಮ ಸಾಹಿತಿಗಳಿಗೆ ಗೊತ್ತಾ ಅಂತ. ನನಗೆ ನಿನ್ನೆವರೆಗೂ ಬಹಳ ಆಕ್ರೋಶ ಇತ್ತು. ನಿನ್ನೆಯ ನಂತರದಲ್ಲಿ ಸ್ವಲ್ಪ ಸಾಫ್ಟ್ ಆಗಿದ್ದೀನಿ. ಇದರ ಹಿಂದಿನ ಗೋಷ್ಠಿಯಲ್ಲೂ ಕೂಡ ಒಂದಿಷ್ಟು ಸಾಫ್ಟ್ನೆಸ್ಗಳನ್ನು ತಂದಿದ್ದಾರೆ. ಯಾಕೆಂದರೆ ಪುಣ್ಯ ಮಂಡ್ಯದಲ್ಲಿ ನಡೆದಿರೋ ಗೋಷ್ಠಿನಲ್ಲಿ ಒಂದಾದರೂ ಇತ್ತ ಹವಾಮಾನ ಬಿಸಿ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗೋ ಥರದಲ್ಲಿ. ಬಾಡಿನ ಚರ್ಚೆ ನಮಗೆ ಭಾಳ ಜೋರಾಗಾಯಿತು. ಇಲ್ಲಿ ನಾಳೆಗಳು ಇರಬೇಕು ಅಂತೇಳಿ ವಾಸ್ತವವಾಗಿ 77 ವರ್ಷದ ಯುವಕರು ಇಲ್ಲಿ ಕುಂತಿರೋದು. ಈ ಪ್ರಶ್ನೆನ ಕೇಳಬೇಕಾಗಿದ್ದು ಹೊಸ ಕಾಲದ ಮಕ್ಕಳು. ನಾನು ತುಂಬ ಶಾಲೆಗಳಿಗೆ ಪ್ರಶ್ನೆ ಕೇಳಿದೆ, ಸುಮಾರು ಜನ ನನಗೆ ಆ ಥರದ ಉತ್ತರಗಳನ್ನೆಲ್ಲ ಕೊಟ್ಟರು ನನ್ನ ಇದು ಮಾಡಲಿಕ್ಕೆ. ಬಹಳ ಮುಖ್ಯವಾಗಿ ಶಂಕರ್ ಹೇಳ್ತಾರೆ, BL ಶಂಕರು, ದೊಡ್ಡ ಲೈಬ್ರರಿ ಪಾರ್ಲಿಮೆಂಟಲ್ಲಿದೆ, ಅದನ್ನು ನೋಡೋಕ್ಕೆ ಬಿಡುವಿನ ಟೈಮ್ನಲ್ಲಿ ಒಬ್ಬರು ಹೋಗಲ್ಲ, ಅಲ್ಲಿ ತುಂಬ ಮಾಹಿತಿಗಳೆಲ್ಲ ಇರ್ತವೆ, ನಮ್ಮ ರಾಜಕಾರಣಿಗಳು ಎಲ್ಲೆಲ್ಲ ಹೊರಟೋಗ್ತಾರೆ ಅಂತ. ಓದೋದನ್ನು ಅವ್ರಿಗೆ ನಾವು ಕಲಿಸ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇದು ಅರ್ಥನೇ ಆಗಲ್ಲ. ಅವ್ರಿಗೆ ಅರ್ಥ ಆಗಬೇಕು. ಇನ್ನು ನಮಗೆ ಬಹಳ ಮುಖ್ಯವಾಗಿ ಒಂದು, ಎರಡನೇದು ಸ್ವಪ್ನ
ಶಿಕ್ಷಕರಿಗೆ ಗೊತ್ತಾದ್ರು ಟೀಚ್ ಮಾಡ್ತಾರೆ. ನಾನು ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಇದೊಂದು ಪಾಯಿಂಟ್ ಹೇಳಲೇಬೇಕು ಅಂಥೇಳಿ. ಸ್ವಪ್ನ ಬುಕ್ ಅವರು 69 ಪುಸ್ತಕನ ಬಿಡುಗಡೆ ಮಾಡಿದರು. ಮಲ್ಲೇಪುರಂ ಜಿ ವೆಂಕಟೇಶು ಬಹಳ ಚೆನ್ನಾಗಿ ಅದ್ರ ಬಗ್ಗೆ ಹೇಳಿದರು. ಒಂದು ಪುಸ್ತಕನೂ ಹವಾಮಾನದ ಕುರಿತು ಬರಲಿಲ್ಲ ಅನ್ನೋದು. ಇದು ನನಗೆ ಯಾಕೆ ಆತಂಕ ಅಂತ ಹೇಳಿದ್ರೆ, ಈ ಬಿಸಿಯನ್ನು ಹೊಸ ಪೀಳಿಗೆಗೆ ಮುಟ್ಟಿಸಬೇಕು. ಇನ್ನು ಶಾಲೆಗೆ ಬಂದರೆ ಶಾಲೆಯಲ್ಲಿ ಯಾವ ಟೆಕ್ಸ್ಟ್ ಬುಕ್ನಲ್ಲೂ ಇಲ್ಲ. ಕರಿಕಲಂ ಒಳಗಡೆ ಒಂದು ಪರಿಸರದ ಬಗ್ಗೆ, ಹವಾಮಾನದ ಬಗ್ಗೆ ಅಲ್ಲಿ ಇಲ್ಲಿ ಒಂಚೂರು ಬರುತ್ತೆ. ಸ್ಕೂಲ್ಗಳಲ್ಲಿ ಒಂದು ಈಕೋ ಕ್ಲಬ್ಗಳಿರುತ್ತೆ. ಈಕೋ ಕ್ಲಬ್ಬಲ್ಲಿ ವರ್ಷಕ್ಕೊಂದು ಸಲ ಕೊನೆಯೊಳಗಡೆ ನಮ್ಮಂಥವ್ರನ್ನ ಕರೆಸೊಂದು ಮಾತಾಡಿಸ್ತಾರೆ, ಭಾಷಣ ಮಾಡ್ತಾರೆ. ಆ ನಿಲ್ಲೆ ಒಳಗಡೆ ಆ ಥರದಲ್ಲಿ ಇಲ್ಲ. ಅದರದ್ದು ಒಂದು ವ್ಯಂಗ್ಯ ಏನಂದರೆ, ಇಡೀ ಭಾರತದಲ್ಲಿ ಮಕ್ಕಳಿಗೆ ಪರಿಸರ ಶಿಕ್ಷಣ ಕೊಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಆದೇಶ ಹೊರಡಿಸು. ಆ ಆದೇಶ ಹೊರಡಿಸಿದವ್ರು ಯಾರು ಗೊತ್ತಾ? ಕನ್ನಡಿಗರು, ಜಸ್ಟಿಸ್ ಸಂತೋಷ್ ಹೆಗ್ಡೆ. ಆದರೆ ಅದು ತಲುಪಲಿಲ್ಲ. ಇನ್ನೊಂದು, ಭೂಮಿಯ ತಾಪಮಾನ ಏರ್ತಾ ಇದೆ, ಜ್ವರ ಬರ್ತಾ ಇದೆ, ಬಿಸಿ ಪ್ರಳಯ ಆಗ್ತಾ ಇದೆ ಅನ್ನೋದು 20 ವರ್ಷದಿಂದ ಗೊತ್ತಾಗ್ತಾ ಇದೆ. ಆದರೆ ಅಷ್ಟರೊಳಗೆ ನಾವು ಎಷ್ಟು ಧ್ವಂಸ ಮಾಡಬೇಕೋ ಭೂಮಿಯನ್ನು ಮಾಡಿದ್ದೀವಿ. ನಮ್ಮ ಅರಣ್ಯವನ್ನು ಧ್ವಂಸ ಮಾಡಿದ್ದೀವಿ, ನದಿಗಳನ್ನೆಲ್ಲ ಕೆಡಿಸಿ ಹಾಕಿದ್ದೀವಿ, ಭೂಗತ ಬರಗಾಲ ಸೃಷ್ಟಿ ಮಾಡಿದ್ದೀವಿ, ಪೈರು ಪಚ್ಚೆಗಳೆಲ್ಲ ಕಂಡ ವಿಷಗಳನ್ನು ಹಾಕಿ ಆ ದೊಡ್ಡ ಸಂಕಟ ಬರೋಕ್ಕಿಂತ ಮುಂಚೆನೇ ನಾವು ನಮ್ಮ ದೇಶವನ್ನು ಕಂಡಾಪಟ್ಟೆ ಹಾಳು ಮಾಡಿಟ್ಟಿದ್ದೀವಿ. ಅದು ಹೆಂಗೆ ಅಂದರೆ, ಕೊರೋನಾ ಬಂದಾಗ ಯಾರನ್ನ ಮೊದಲು ಬಲಿ ತಗೊಳುತ್ತೆ ಹೇಳಿ? ಯಾರಿಗೆ ಹೃದ್ರೋಗ ಇದೆಯೋ, ಯಾರಿಗೆ ಕಿಡ್ನಿ ರೋಗ ಇದೆಯೋ, ಯಾರಿಗೆ ಗಂಟ್ಲು ಯಾರಿಗೆ ಅಸ್ತಮ ಇದೆಯೋ ಅವರೇ ಮೊದಲು ಸಾಯ್ತಾರೆ ಅಂತೇಳಿ ನಾವು ಆ ಎಲ್ಲ ರೋಗಗಳನ್ನು ಸೃಷ್ಟಿ ಮಾಡಿಕೊಂಡು ಈಗ ನಮಗೆ ಬಿಸಿ ಪ್ರಳಯನೂ ಬರ್ತಾ ಇದೆ. ಅದ್ರ ಬಗ್ಗೆ ರೈತರಿಗೆ ತಾವಾಗಿ ಏನಾದ್ರು ಕೆಲಸ ತೊಗೊಂಡಿದ್ದಾರ? ನಮಗೆ ಬೆಳೆಯೋದು ಇನ್ನೂ ಮಹತ್ವ ಅಲ್ಲ ರೀ. ನೀವು ಬಿಸಿಲು ಕೊಯ್ಲಿ ಮಾಡಬೇಕು, ನೀವು ಗಾಳಿ ಕೊಯ್ಲು ಮಾಡಬೇಕು, ಅದನ್ನು ನಗರದ ಈ ವೈಭೋಗದ ಸಮಾಜಕ್ಕೆ ಮಾರಾಟ ಮಾಡಬೇಕು, ವಿದ್ಯುತ್ತನ್ನು ಮಾರಬೇಕು, ನೀವು ಗ್ಯಾಸನ್ನು ಮಾರಬೇಕು. ಆ ರೀತಿಯ ಇನಿಷಿಯೇಟಿವ್ ಏನಾದರೂ ಪಂಚಾಯತ್ ಮಟ್ಟದಿಂದ ಬಂದಿದೆಯಾ? ಹಳ್ಳಿಗರಿಗೆ ತಮಿಳ್ನಾಡಲ್ಲಿ ಮಾಡ್ತಾಯಿದ್ದಾರೆ, ಮಲಯಾಳಿಗಳು ಮಾಡ್ತಾಯಿದ್ದಾರೆ. ಕೋಸ್ಟಲ್ ಏರಿಯಾದಲ್ಲಿ ಎಲ್ಲ ವಿಂಡ್ ಮಿಲ್ ಹಾಕ್ಕೊಂಡು ಪಂಚಾಯತ್ದ ಜಾಸ್ತಿ ಆದಾಯ ಏನು ಅಂದರೆ ಇದೇ ಭೂತಾಪಮಾನದಿಂದ ಆಗಿರುವ ಸಂಕಟಗಳನ್ನೇ ಅವರು ತಮ್ಮ ಸಂತೋಷವಾಗಿ ಸ್ವಲ್ಪ ಮಟ್ಟಿಗೆ ಪರಿವರ್ತನೆ ಮಾಡ್ಕೋತಾ ಇದ್ದಾರೆ. ನಮ್ಮ ಹಳ್ಳಿಯ ಪರಿಸ್ಥಿತಿಯನ್ನು ನೀವು ಹೇಳಿ. ನಮ್ಮಲ್ಲಂತೂ ಖಂಡಿತವಾಗಿ ಪಂಚಾಯಿತಿಗಳ ಮಟ್ಟದಲ್ಲಿ ಈ ರೀತಿಯಾದ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಇದರಿಂದ ನಿಮ್ಮ ಮೇಲೆ ಪರಿಣಾಮ ಆಗ್ತಾ ಇದೆ, ನೀವು ಬೆಳೆಗಳನ್ನು ಬದಲಾವಣೆ ಮಾಡಬೇಕು, ನಿಮ್ಮ ಭೂಮಿ ಹಾಳಾಗ್ತಾ ಇದೆ, ಮುಂದಿನ ವರ್ಷ ಏನು ಬೆಳೆ ಹಾಕಬೇಕು, ಇದು ಯಾವುದು ಪಂಚಾಯಿತಿಯ ಹಂತದಲ್ಲಿ ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಲಿ, ಒಂದು ಸಣ್ಣ ಕಾಳಜಿ ಆಗಲಿ, ಬರೀ ಪಂಚಾಯಿತಿ ಮಾತ್ರ ಅಲ್ಲ, ಇಡೀ ಸರ್ಕಾರದ ಹಂತದಲ್ಲಿ ಇವತ್ತು ರೈತರು ಏನು ಮಾಡಬೇಕು, ಯಾವ ಬೆಳೆಗಳನ್ನು ಬೆಳಿಬೇಕು, ಈ ಹವಾಮಾನ ಬದಲಾವಣೆಯಿಂದ ಮುಂದಿನ ವರ್ಷ ಏನಾಗುತ್ತೆ, ನಿಮ್ಮ ಭೂಮಿ ಈ ವೇಳೆಗಾಗಲೇ ಎಷ್ಟು ಹಾಳಾಗಿದೆ, ಇದನ್ನು ಉತ್ತಮಪಡಿಸಕ್ಕೆ ನೀವೇನು ಮಾಡಬೇಕು, ಯಾವ ರೀತಿಯ ಮಾಹಿತಿಯು, ಯಾವ ಜವಾಬ್ದಾರಿಯು ಸರ್ಕಾರಗಳು ಮತ್ತು ಪಂಚಾಯಿತಿಗಳಲ್ಲಿ ಇಲ್ಲ. ಇದ್ರೆ ಇವತ್ತು ಯಾರನ್ನಾದರೂ ರೈತರನ್ನ ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅದು ಕಂಪನಿಗಳು ಮತ್ತು ಅವರ ಜಾಹೀರಾತುಗಳು. ಆ ಕಂಪನಿಗಳ ಮುಖಾಂತರ ಇವತ್ತು ಅವರು ಈ ಒಂದು ಯುವ ಜನಾಂಗವನ್ನು ಸ್ವಲ್ಪ ಈ ಕಡೆ ಗಮನಿಸಬೇಕು. ಬಿಸಿ ಇರ್ತದೆ. ಹಾಗಾಗಿ ಅವರು ಅದನ್ನ ಇವತ್ತೇನಾಗ್ತಾ ಇದೆ ಅನ್ನೋದನ್ನ ಈ ಕಂಪನಿಗಳು ಕಣ್ಣು ಮಿಟುಕ್ಸೋಷ್ಟರಲ್ಲಿ ಅವರು ಕ್ಯಾಚ್ ಮಾಡ್ತಾರೆ. ಇವತ್ತು ಯುವ ಜನಾಂಗ ಏನನ್ನು ಬಯಸ್ತಾ ಇದೆ, ಅವರಿವತ್ತು ಅನೇಕರು ಕೃಷಿನಲ್ಲಿ ನಿಲ್ತಾ ಇದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಅವ್ರಿಗೇನನ್ನು ಕೊಡಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಆ ಕಂಪನಿಗಳಿಗೆ ಗೊತ್ತಿದೆ. ಅವರು ₹1 ನೀವು ತಗೊಳ್ಳಿ, ₹5 ಸಸಿ ನಾನು ಕೊಡ್ತೀನಿ ಮಹಾಗನಿಯನ್ನು, ಅದು ಎಲ್ಲಿ? ಬಯಲ್ಸೀಮೆಯಲ್ಲಿ. ₹5 ಮಹಾಗನಿ ಕೊಡ್ತೀನಿ, ನೀನು 1 ಲಕ್ಷ ಮಾಡ್ತೀಯ. ಈ ಥರದ ಒಂದು ಆಮಿಷಗಳನ್ನು, ಅವರಿಗೆ ಆ ಒಂದು ಆಕರ್ಷಣೆಯನ್ನು ಅವರು ಒಡ್ತಾ ಇದ್ದಾರೆ. ಆದರೆ ನಮ್ಮ ಪಂಚಾಯಿತಿಗಳು, ನಮ್ಮ ಸರ್ಕಾರಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿವೆ. ಇವತ್ತು ಯಾವ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೊಡುವಂಥದ್ದಾಗಲಿ ಅಥವಾ ಅವರನ್ನು
ಆಕರ್ಷಣೆ ಮಾಡುವಂಥದ್ದಾಗಲಿ ಯಾವುದೂ ಈ ನಮ್ಮ ಪಂಚಾಯಿತಿಗಳಲ್ಲಿ ನಡೀತಾ ಇಲ್ಲ. ಒಬ್ಬ ಅಂಗಡಿಯವನು ಯಾರು ಆ ಫರ್ಟಿಲೈಸರ್ ಮಾರ್ತಾನಲ್ಲ, ಆ ಅಂಗಡಿಯವನು, ಆ ವಿಷ ಮಾರೋ ಅಂಗಡಿಯವನು ಇವತ್ತು ರೈತರಿಗೆ ಅವರೇ ಮಾರ್ಗದರ್ಶಕರು. ಯಾವುದಾದ್ರೂ ಬೆಳೆ ಯಾವ ಬೀಜ ಈ ವರ್ಷ ಹಾಕಬೇಕು ಅಂತಂದರೆ ಅಂಗಡಿಗೆ ಹೊರಡೋಗ್ತಾರೆ. ಪಯನಿಯರ್ ಕಂಪ್ನಿ ಬೀಜನ, ಮೊನ್ಸಾಂಟೋ ಕಂಪ್ನಿ ಈಗಿಲ್ಲ, ಅದು ಬಾಯರು, ಸಿಂಜೆಂಟ್ ಅದ, ಯಾವುದು ಅವ್ರ ಕಾಂಪಿಟೇಷನ್ ಮೇಲೆ ಬೀಜ ಬಿಡ್ತಾರೆ. ಮೇಲಿಂದ ತುಂಬ ಶಬ್ದ ಬರ್ತಾ ಇದೆ. ಅವ್ರ ಕಾಂಪಿಟೇಷನ್ ಮೇಲೆ ಬೀಜ ಬಿಡ್ತಾರೆ. ಇವತ್ತು 40 ಕ್ವಿಂಟಲ್ಲು ನಾನು ಇದು ಮೆಕ್ಕೆಜೋಳ ಕೊಟ್ಟರೆ ನಾನು 45 ಕ್ವಿಂಟಲ್ ಮುಂದಿನ ವರ್ಷ ಕೊಡ್ತೀನಿ ಅಂತ ಅವ್ರ ಕಾಂಪಿಟೇಷನ್ ಮೇಲೆ ಬೀಜ ಬಿಡ್ತಾರೆ. ಆದರೆ ನಮ್ಮ ಸರ್ಕಾರಗಳು ನಿಷ್ಕ್ರಿಯವಾಗಿದ್ದಾವೆ. ಅಂಗಡಿಯವನು ಕರೀತಾನೆ, ಯಾವುದೇ ಬೀಜ ಕೀಟರೋಗ ಬಾಧೆ ಏನೇ ಸಮಸ್ಯೆ ಬಂದರೂ ನನ್ನ ಹತ್ರ ಇದೆ ಬನ್ನಿ ಪರಿಹಾರ ಅಂತ ಆ ವಿಷ ಮಾರೋ ಅಂಗಡಿಯವನನ್ನು ರೈತರು ಇವತ್ತು ಅವಲಂಬಿತರಾಗಿದ್ದಾರೆ. ಆದರೆ ನಮ್ಮ ಸರ್ಕಾರಗಳು, ನಮ್ಮ ಪಂಚಾಯಿತಿಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದಾವೆ, ಜವಾಬ್ದಾರಿಯಿಂದ ದೂರ ಆಗಿದ್ದಾರೆ. ನಮ್ಮ ಸರ್ಕಾರಗಳು ನಿಷ್ಕ್ರಿಯ ಆಗಿದ್ದಾವೆ ಅಂತ ಹೇಳಬೇಡಿ. ರೈತರಿಗೆ ತೊಂದರೆ ಆದ ತಕ್ಷಣ ಅವರು ನಾವು ಇಲ್ಲಿ ಮಹದಾಯಿಗೆ ಡ್ಯಾಮ್ ಕಟ್ಟಿ ಜಾಸ್ತಿ ನೀರು ಕೊಡ್ತೀವಿ, ನಾವಿಲ್ಲಿ ಜೋಗದ ಪಂಪ್ ಸ್ಟೋರೇಜ್ ಮಾಡಿ ಮತ್ತೆ ದೊಡ್ಡದಾಗಿ ಕೊಡ್ತೀವಿ, ನಾವಿಲ್ಲಿ ಮೇಕೆದಾಟು ಗೊಟ್ಟು ಮಾಡಿ ನಿಮಗೆ ನೀರು ಹರಿಸ್ತೀವಿ. ಈ ಅವಕಾಶಗಳನ್ನೆಲ್ಲ ದುರುಪಯೋಗಪಡಿಸಿಕೊಳ್ಳೋರು ಎಲ್ಲ ಕಡೆ ಕಾಣ್ತಾ ಇದ್ದಾರೆ. ಆದ್ದರಿಂದನೇ ನಮ್ಮ ಸಂಕಟಗಳು ಜಾಸ್ತಿ ಆಗುವಂಥ ಲಕ್ಷಣಗಳು ಕಾಣ್ತಾ ಇದ್ದೇವೆ, ಅದು ಕಮ್ಮಿ ಆಗೋದಿಲ್ಲ. ಅದಕ್ಕೆ ನಮಗೆ ಉತ್ತರ ಏನಿರಬೇಕು ಅಂದರೆ ಅವರು ಯಾವುದು ಈ ಒಂದು ಸಂಕಟಗಳನ್ನ ಇನ್ನೂ ತೀವ್ರಗೊಳಿಸುತ್ತೋ ಆ ನಿಟ್ಟಿನಲ್ಲಿ ಅವರು ಕಾರ್ಯನಿರತರಾಗಿದ್ದಾರೆ. ರಾಜಕಾರಣಿಗಳು ಅದನ್ನೇ ಮಾಡ್ತಾ ಇದ್ದಾರೆ, ಗುತ್ತಿಗೆಗಾರರು ಅದನ್ನೇ ಮಾಡ್ತಾ ಇದ್ದಾರೆ, ಕಾರ್ಪೊರೇಟ್ ಕಂಪನಿಗಳು ಅದನ್ನೇ ಮಾಡ್ತಾ ಇದ್ದಾರೆ. ನಮಗೆ ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಗಲಾಟೆ ಇದೆ ಅಂತ ನಾಗರಾಜು ಹೇಳ್ತಾ ಇದ್ರು. ಅಲ್ಲಿ ಇಲ್ಲ ಆದರೂ ಗಲಾಟೆ ಎತ್ತಬೇಕ್ರಿ, ಅದ್ರ ಬಗ್ಗೆ ಅಲ್ಲ, ಗಲಾಟೆ ಯಾವ ಶಾಲೆ ಹಂತದಲ್ಲಿ ಗಲಾಟೆ ಎತ್ತಬೇಕು. ಮಕ್ಕಳು ಅಪ್ಪ ಅಮ್ಮಂಗೆ ಹೋಗಿ, ಅಮ್ಮ ಯಾಕೆ ಪ್ಲಾಸ್ಟಿಕ್ನಲ್ಲಿ ಏಂಜಲು ಅನ್ನ ಅಲ್ಲಿಡ್ತೀಯ, ದನ ಸಾಯ್ತಾ ಇದ್ದಾವೆ ಅಂತ ಮಕ್ಕಳು ಹೇಳಬೇಕು. ಮಕ್ಕಳು ಅಪ್ಪ ಅಮ್ಮಂಗೆ ಯಾಕೆ ಇಷ್ಟೆಲ್ಲ ಎಲೆಕ್ಟ್ರಿಸಿಟಿ ಉರಿಸ್ತಾ ಇದ್ದೀರಾ ಅಂತ ಹೇಳಬೇಕು. ಮಕ್ಕಳು ಅಣ್ಣಂಗೆ ಅಕ್ಕಂಗೆ, ಅಮ್ಮ ನೀನು ಸ್ಕೂಟ್ರ್ ತೊಳೆಯೋಕ್ಕೆ ನೀವು ಒಂದು ಇಡೀ ಎಮ್ಮೆ ತೊಳೆಯೋಷ್ಟು ನೀರು ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ ಅಂತೇಳಿ ಮಕ್ಕಳು ಹೇಳಬೇಕು. ಮಕ್ಕಳ ಮೂಲಕ ನಾವು ಡಿಜಿಟಲ್ ವರ್ಲ್ಡನ್ನು ನಾಳೆಗಳನ್ನೆಲ್ಲ ಸೃಷ್ಟಿ ಮಾಡ್ಕೋತಾ ಇದ್ದೀವಿ ಅಲ್ವಾ. ಭಾಳಷ್ಟು ಜನ ಮೊಬೈಲ್ ಕಲ್ತಿದ್ದು ಯಾವ ಮಕ್ಕಳ ಮೂಲಕನೇ ತಾನೆ. ಹಾಗೆ ಮಕ್ಕಳ ಮೂಲಕನೇ ನಾವು ವಿದ್ಯುತ್ ಬಳಕೆ ಕಮ್ಮಿ ಮಾಡೋದು, ನೀರಿನ ಬಳಕೆ ಕಮ್ಮಿ ಮಾಡೋದು, ಪ್ಲಾಸ್ಟಿಕ್ನ ನೇರವಾಗಿ ಅಥವಾ ಅತ್ಯಂತ ಸುಶಿಕ್ಷಿತ ವಿಧಾನದಿಂದ ವಿಲೇವಾರಿ ಮಾಡೋದು ಮಕ್ಕಳ ಮೂಲಕ ಪೇರೆಂಟ್ಸಿಗೆ ಹೋಗಬೇಕು. ಆ ನಿಟ್ಟಿನಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ಮಾಧ್ಯಮಗಳ ಮೂಲಕ ಮಾಹಿತಿ ಸಿಗ್ತಾ ಇದ್ದಾವೆ ಇನ್ನೊಮ್ಮೆ ಹೇಳ್ತೀರಾ? ಖಂಡಿತ ಸರ್. ನಾನು ಇರೋದೇ ಮಕ್ಕಳ ಜೊತೆ ಆಗಿರೋದ್ರಿಂದ ಒಂದು ನಾವು ತುಂಬ ಮಾತಾಡ್ತೀವಿ, ತುಂಬ ಹೇಳ್ತೀವಿ, ಇದು ಟೆಕ್ಸ್ಟಲ್ಲಿ ಕಂಪಲ್ಸನ್ ಆಗಿ ಬರಬೇಕು, ಅದು ಪರೀಕ್ಷೆಗೆ ಬರೋ ಥರದಲ್ಲಿ. ಹಾಗಿದ್ದರೆ ಮಾತ್ರ, ನನ್ನ ವಾಯ್ಸ್ ಅಷ್ಟು ಜೋರಾಗುತ್ತೆ ಅಂತ, ಹಾಗಿದ್ದರೆ ಮಾತ್ರ ಅದೊಂದಿಷ್ಟು ಗಂಭೀರವಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಇದು ಬಹಳ ಮುಖ್ಯವಾಗಿರೋ ಪ್ರಶ್ನೆ. ಹಾಗಾಗಿ ಇದನ್ನು ಅವ್ರ ನಿಟ್ಟಿಗೆ ತರೋದು ಹೇಗೆ ಅಂತ BM ಶ್ರೀ ಒಂದು ಮಾತು ಹೇಳ್ತಾರೆ, ಬೇಕಾದಷ್ಟು ಬೆಳೆಯನ್ನು ಬಂದಿದೆ, ಅದ್ರ ಕೊಯ್ಯೋರು ಯಾರು ಅಂತ. ನೀವು ಈಗ ತಾನೇ ಹೇಳ್ತಿದ್ರಿ ದನಿ ಎತ್ತಬೇಕು ಅಂತ. ಕೊಯ್ಯೋಕ್ಕೋಸ್ಕರ ಒಂದು ದನಿ ನಮ್ಮ ಮಧ್ಯೆ ಬಂದಿದೆ, ಗ್ರೇಟಾ ಥನ್ಬರ್ಗ್. 13ನೇ ವಯಸ್ಸಿನಿಂದ ಶುರು ಮಾಡಿದ ಹುಡುಗಿ ಇವತ್ತು ಹಾಸನದವರೆಗೂ ಕೂಡ ನಾವು ನಿನ್ನ ಜೊತೆ ಇದ್ದೀವಿ ಅಂತ ಹೇಳೋ ಮಟ್ಟಿಗೆ ಎಲ್ಲ ಶಾಲೆಯ ಮಕ್ಕಳುಗಳು ಇಲ್ಲಿ ಬಂದಿದ್ವು. ಹಾಗಾಗಿ ನನಗೆ ಬಹಳ ಮುಖ್ಯವಾಗಿ ಅನ್ನಿಸ್ತಾ ಇರೋದೇನಂತ ಹೇಳಿದ್ರೆ, ಇದು ಒಂದು ಗಂಭೀರ 10 ನಾವು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡುವಾಗ ಪಾಯಿಂಟ್ ಮಾಡ್ತೀವಿ, 1 2 3 4, ಅದು ಅಟ್ಲೀಸ್ಟ್ 3ನೇ ಜಾಗದಲ್ಲಿ ನಿಂತ್ಕೊಳ್ಬೇಕು ಅಂತ. ಆ ಪ್ರಧಾನ ನೆಲೆಯ ಒಳಗಡೆ ಇವತ್ತಿನ ಕ್ಲೈಮೇಟ್ ಕ್ರೈಸಿಸ್ ಬಗ್ಗೆ ನಾವು ಟೆಕ್ಸ್ಟ್ ಬುಕ್ನಲ್ಲಿ ತರಬೇಕು. ಇದು ಒಂದು. ಆಮೇಲೆ 2ನೇದು ಬಹಳ ಮುಖ್ಯವಾಗಿ ಇದ್ರ ಜೊತೆಗೆ ಪ್ಯಾರಲಾಗಿ ತುಂಬ ಕೆಲಸ ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಯಾರಿಗೆ ಹುಚ್ಚಿಡ್ದಿದೆ, ಈ ಒಂಥರ ನಾಯಿ ಕಡ್ದಾಗ ಬೋವು ಅಂದ್ಬಿಡ್ತೀವಲ್ಲ ನಾವು, ಈ ಪರಿಸರದ ಹುಚ್ಚಿಡಿಸ್ಕೊಂಡಿರೋರು, ನಿಮ್ಮಂಥವ್ರು ಪುಸ್ತಕ ಓದ್ಬಿಟ್ಟು ನಾವು ತಲೆ ಕೆಡಿಸ್ಕೊಂಡಿರೋಂಥವ್ರು ಇಲ್ಲಿ ತುಂಬ ಜನ ಇದ್ದಾರೆ. ಎಲ್ಲ ಮಕ್ಕಳಾಗಿದ್ದಾರೆ. RP ವೆಂಕಟೇಶ್ ಮೂರ್ತಿ, ರೂಪಾ ಹಾಸನ, ತಾರಾಸ್ವಾಮಿ ಥರದವ್ರೊಂದು ಶಾಲೆ. ನನಗೆ 1 2 3 ಎಕ್ಸಾಂಪಲ್ಗಳನ್ನು ಹೇಳ್ತೀನಿ ಎಲ್ಲರ ಮುಂದೆ. ಬಹಳ ಮುಖ್ಯವಾಗಿ ಏನಂದರೆ, ಹಾಸನದ ವಿಜಯ ಶಾಲೆಯವರು ಒಂದು ಹಳ್ಳಿನಲ್ಲಿ ಒಂದು ಕೆರೆನೇ ತಗೊಂಡು ಆ ಕೆರೆಯನ್ನು ನಿರ್ಮಾಣ ಮಾಡೋಕ್ಕೆ ಇಡೀ ತಮ್ಮ ಶಾಲೆ ಮಕ್ಕಳನ್ನು, ತಮ್ಮ ಶಾಲೆ ಸಿಬ್ಬಂದಿನ ಕರ್ಕೊಂಡೋಗಿ ಒಂದು ಕಾಡನ್ನು ನಿರ್ಮಾಣ ಮಾಡಿ ಅವ್ರ ಮುಖಾಂತರ ಅವ್ರ ಪೇರೆಂಟ್ಗಳಿಗೆ ಹೋಗಿದೆ.
ವೀರಣ್ಣ ಮಡಿವಾಳರ್ ಅಂತೇಳಿ ಅವರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸಂತೋಷ್ ಗುಡ್ಡಿ ಅಂಗಡಿಯವರು ನಿಮ್ಮ ಗ್ರೇಟಾ ಥನ್ಬರ್ಗನ್ನು ಮಕ್ಕಳ ಮುಖಾಂತರ ನಾಟಕ ಆಡಿಸಿ ಒಂದೊಂದು ಮಕ್ಕಳಲ್ಲೂ ಗ್ರೇಟಾ ಥನ್ಬರ್ಗನ್ನು ತೋರಿಸಿ ಅದನ್ನು ಮುಂದೆ ತರ್ತಿದ್ದಾರೆ. ಅದನ್ನು ನೋಡಿದ ತಕ್ಷಣ ನಮಗೊಂಥರ ರೋಮಾಂಚನ ಆಗಿಬಿಡುತ್ತೆ. ಸಾಲ್ಗಾಮಿನಲ್ಲಿ ಒಬ್ಬರು ಪ್ರೈಮರಿ ಸ್ಕೂಲ್ ಟೀಚರು ಗಿಡನ ಹಾಕಿಬಿಟ್ಟು ಮಕ್ಕಳಿಗೆ ಗಿಡನ ಕೊಟ್ಬಿಟ್ಟು ದಿವಸ ಗಿಡದ ಜೊತೆ ಮಾತಾಡಿ ನೀನು ಬರ್ಕೊಂಬ ಅಂತ ಹೇಳಿದ್ದಾರೆ. ಪ್ರೈಮರಿ ಸ್ಕೂಲ್ ಟೀಚರ್ಗಳು ಅಂದರೆ ಇದು ನಮ್ಮ ಮೇಷ್ಟ್ರ ತಲೆ ಒಳಗಡೆ ಹಾಕಿಬಿಟ್ರೆ ಅವ್ರು ನಿಜವಾಗ್ಲೂ ಒಂದು ಕ್ರಾಂತಿ ಮಾಡ್ತಾರೆ. ಆ ಕ್ರಾಂತಿ ಮಾಡ್ಲಿಕ್ಕೆ ಬೇಕಾಗಿರುವಂಥ ಪೂರಕತೆಯನ್ನು ನಮ್ಮ ಸಾಹಿತಿಗಳು ಕೊಡಬೇಕು. ಅದು ನನ್ನ ದೊಡ್ಡ ಜವಾಬ್ದಾರಿ ಅಂತೇಳಿ ನಾನು ಸಾಹಿತಿಗೆ ಹೇಳೋದು. ಯಾಕೆಂದರೆ ಗುಡ್ಡಿ ಅಂಗಡಿ ನಾಟಕ ಮಾಡೋದಕ್ಕೆ ಇವರು ಕೊಟ್ಟರು. ನಾವು ಒಂದಿಷ್ಟು ನಾಟಕ ಆಡಬೇಕು, ನಾವು ಹಾಡು ಹೇಳಬೇಕು, ನಾವು ಮಾತಾಡಬೇಕು, ನಾವು ಜಾಥಾ ಮಾಡಬೇಕು. ಗ್ರೇಟಾ ನಮ್ಮ ಮಧ್ಯ ಇದ್ದಾರೆ. ನಾನು ಶಾಲೆಗೆ ಹೋದಾಗ ಎಲ್ಲರೂ ಕೂಡ ಫಸ್ಟು ಒಂದು ಫೋಟೋ ತೋರಿಸಿ, PPT ಇಲ್ಲದೆ ನಮಗೆ ಮಾತಾಡೋಕ್ಕೆ ಬರಲ್ಲ, ಆ ಫೋಟೋ ತೋರಿಸಿ ಈ ಫೋಟೋ ನಿಮಗೆ ಗೊತ್ತಾ ಅಂತ. ಎಲ್ಲರ ಕೈನಲ್ಲೂ ಮೊಬೈಲ್ ಇರುತ್ತೆ, ಮೊಬೈಲ್ನಲ್ಲಿ ಅವರು ರೀಲ್ಸ್ ಮಾಡ್ತಿರ್ತಾರೆ ಹೊರತು ಬೇರೆ ಏನೋ ನೋಡ್ತಿರ್ತಾರೆ ಹೊರತು ಜ್ಞಾನದ ಕಿಟಿಕಿಯನ್ನು ನೋಡ್ತಾ ಇರಲ್ಲ ಅವರು. ಆ ಜ್ಞಾನದ ಕಿಟಿಕಿ ಒಳಗಡೆ ಈಕೆನ ಅಲ್ಲೇ ತೋರಿಸಿ ಆಕೆ ಮಾಡಿದ್ದು. ಯಾಕೆಂದರೆ ಮಕ್ಕಳಿಗೆ ನೀವು ಗ್ರೇಟಾ ಥನ್ಬರ್ಗ್ ತೋರಿಸಿ ನಾನೂ ಮಾಡ್ಬೋದು ಅಂತ. ಯಾಕೆಂದರೆ ನಾಳೆಗಳು ಅವ್ರಿಗೆ ಬೇಕಾಗಿರೋದ್ರಿಂದ ಅವರ ನಾಳೆಗಳನ್ನು ಹೇಗಿಡಬೇಕು ಅಂಥೇಳಿ ನಾವು ಮಕ್ಕಳಾಗಿ ಕೇಳ್ತಾ ಇದ್ದೀವಿ. 77 ವರ್ಷದ ಇವರು 7 ವರ್ಷದ ಮಗುವಾಗಿ ಅವರು ಪರವಾಗಿ ಕೇಳ್ತಾ ಇದ್ದಾರೆ. ನಾನು ಅದನ್ನೇ ಹೇಳ್ತೇನೆ. ಊಟ ಟೈಮ್ ಆಯಿತಾ? ಆದರೆ ನಾವೆಲ್ಲರೂ ಹೊಟ್ಟೆಗಾಗಿ ಊಟಕ್ಕಾಗಿ ಊಟ ಇಲ್ಲದ್ರೆ ಆಗಲ್ಲ ಅಲ್ವಾ? ರೈತರು ಬೇಕೇ ಬೇಕು. ಈಗ ಏನಾಗ್ತಾ ಇದೆ ಗೊತ್ತಾ, ಹೊಸ ಟೆಕ್ನಾಲಜಿ, ಹೊಸ ಓಕೆ. ಹಾಂ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನೋಡಿ ಊಟ ಬೇಕು, ಬಟ್ಟೆ ಬೇಕು ನಮಗೆಲ್ಲ. ಅದಕ್ಕೆಲ್ಲ 50 ವರ್ಷದಿಂದ ರೈತರ ಹತ್ತಿ ಬೆಳೆದ್ರೆ ಮಾತ್ರ ನಮಗೆ ಬಟ್ಟೆ ಸಿಗ್ತಿತ್ತು ಅಂತ ಇತ್ತು. ಆಮೇಲೆ ಇಂಡಸ್ಟ್ರೀಸ್ ಬಂದವು, ಅವ್ರು ನಿಮ್ಮ ಹತ್ರ ಯೂಕಲಿಪ್ಟಸ್ ಬೆಳೀರಿ, ಅದ್ರ ನಾರಿನಿಂದ ನಾವು ನಿಮ್ಗೆ ಬಟ್ಟೆ ಕೊಡ್ತೀವಿ ಅಂಥೇಳಿ ಈಗೆಲ್ಲ ನೈಲಾನ್ ಬಟ್ಟೆ ಬಂದಿದೆ. ರೈತರು ಅಗತ್ಯನೇ ಇಲ್ಲ ಅಂತ. ಈಗ ಬೇರೆ ಬೇರೆ ದೇಶಗಳಲ್ಲಿ ಆಸ್ಟ್ರಿಯಾದಲ್ಲಿ ಹ್ಯಾನೋವರ್ದಲ್ಲಿ ಹೊನ್ನಾವರದಲ್ಲಿ ಹೊಸತು ಏನು ಬರ್ತಾ ಇದೆ ಗೊತ್ತಾ? ಕೃತಕ ಆಹಾರಗಳನ್ನು ತಯಾರಿಸೋಣ. ನಾವು ತಯಾರಿಸ್ತೀವಿ. ನೀವು ರೈತರು ಏನು ಬೆಳಿಬೇಕಾಗಿಲ್ಲ ರೀ. ನೀವು ನಮಗೆ ಆ ಬೇಹುಲ್ ಕೊಡಿ, ಅದನ್ನೇ ನಾವು ಗ್ರೈಂಡ್ ಮಾಡಿ, ಕಬ್ಬಿನ ಸಿಪ್ಪೆನೇ ಗ್ರೈಂಡ್ ಮಾಡಿ ಒಂದು ಮಸಾಲೆ ಹಾಕಿ ನಾವು ಅಕ್ಕಿ ಮಾಡ್ತೀವಿ, ಅನ್ನ ಮಾಡ್ತೀವಿ, ಇಡ್ಲಿ ಮಾಡಿ ಕೊಡ್ತೀವಿ ನಿಮಗೆ. ಇನ್ನು ಹಾಗಾಗಿ ರೈತರು ಕೂಡ ಅಗತ್ಯ ಇಲ್ಲ ಅನ್ನುವಂಥ ಒಂದು ಸಮಾಜ, ಹೊಸ ಸಮಾಜ, ನಿಷ್ಪ್ರಯೋಜಕರ ಸಮಾಜ ಒಂದು ನಿರ್ಮಾಣ ಆಗುವ ಹಂತದಲ್ಲಿದೆ. ಈ ಹಂತದಲ್ಲಿ ರೈತರು ಯಾವ ವಿಧಾನದಲ್ಲಿ ಸಾಹಿತ್ಯದ ಮೂಲಕ ಹೋಗಬೇಕು, ಸಾಹಿತಿಗಳು ರೈತರ ಕಡೆ ನೋಡಬೇಕು, ಹೇಗೆ ನೋಡಬೇಕು ಅನ್ನೋದನ್ನು ತಾವು ಹೇಳಿದ್ದು ತುಂಬ ನಿಜ. ಮುಂದಿನ ದಿನಗಳಲ್ಲಿ ಇದುವರೆಗೆ ಕೃಷಿನಲ್ಲಿ ಈ ಕುಲಾಂತರಿ ಬೀಜಗಳು, ಚಿತ್ರವಿಚಿತ್ರವಾದ ಒಂದು ರೀತಿಯ ಟೆಕ್ನಾಲಜಿಗಳು, ಆ ಟೆಕ್ನಾಲಜಿ ಅಂದರೆ ಆ ಟೆಕ್ನೋಕ್ರಾಟ್ಗಳಿಗೂ ಸಾಮಾನ್ಯ ಜನತೆಗೂ ಎಲ್ಲೂ ಅರ್ಥ ಸಂಬಂಧನೇ ಇಲ್ಲ. ಅಷ್ಟು ದೊಡ್ಡ ಒಂದು ಕೊಂಡಿ ಇದೆ. ಅವರೆಲ್ಲರೂ ಎಲ್ಲೋ ಒಂದು ಫಾರಿನ್ ಟೂರು, ಒಂದು ಯೂನಿವರ್ಸಿಟಿಗಳಲ್ಲಿ ಸಿಂಜೆಂಟಾ ಸ್ಪಾನ್ಸರ್ಡು, ಮೊನ್ಸಾಂಟೋ ಸ್ಪಾನ್ಸರ್ಡು ಕಂಪ್ನಿಗಳನ್ನು ಹಾಕ್ಕೊಂಡು ಸಂಶೋಧನೆಗಳನ್ನು ಮಾಡ್ತಿರ್ತಾರೆ. ಅದಕ್ಕೂ ರೈತರಿಗೂ ಅರ್ಥ ಸಂಬಂಧವೇ ಇರಲ್ಲ. ಈ ಥರದ ಸನ್ನಿವೇಶದ ಒಳಗಡೆ ಮುಂದಿನ ದಿನಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಸ್ಪಷ್ಟವಾಗಿ ಹೇಳ್ತಾ ಇರೋದೇನು ಅಂದರೆ, ಇನ್ನು ಮೇಲೆ ಆಹಾರ ಉತ್ಪಾದನೆ ಮಾಡೋದಕ್ಕೆ ರೈತರು ಬೇಕಾಗಿಲ್ಲ. ಇದು ತುಂಬ ಸ್ಪಷ್ಟವಾಗಿ ಬರ್ತಾ ಇರುವಂಥದ್ದು. ಆದರೆ ನಮ್ಮಂಥ ದೇಶಗಳಲ್ಲಿ ನಾವು ನೋಡಿರೋ ಪ್ರಕಾರ ತಲಾಂತರಗಳಿಂದ ಕೃಷಿ ಅನ್ನೋದು ಬರೀ ಆಹಾರ ಉತ್ಪಾದನೆ ಮಾತ್ರ ಅಲ್ಲ, ಅತಿ ಉತ್ಪಾದನೆ ಇವತ್ತಿನ ಅತಿ ದೊಡ್ಡ ಸಮಸ್ಯೆ ಆಗಿದೆ. ಹಾಗಾಗಿ ಆಹಾರ ಉತ್ಪಾದನೆ ಅಲ್ಲ, ಅದೊಂದು ಜೀವನ ಕ್ರಮ, ಅದೊಂದು ಸಂಸ್ಕೃತಿ, ಅದೊಂದು ಬದುಕಿನ ಕ್ರಮ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಬದುಕಿನ ಕ್ರಮ, ಈ ಸಂಸ್ಕೃತಿ ಇದು ಉಳಿದ್ರೆ, ಈ ಕೃಷಿ ಉಳಿದ್ರೆ ಮುಂದಿನ ದಿನಗಳಲ್ಲಿ ಕೃಷಿ ಉಳಿಯುತ್ತೆ, ಸಮುದಾಯಗಳು ಉಳಿದ್ರೆ ಕೃಷಿ ಉಳಿಯುತ್ತೆ. ಆದ್ರೆ ನಾಳಿನ ದಿನಗಳಲ್ಲಿ ಅವರು ಹೇಳ್ತಾ ಇರೋದು ಉತ್ಪಾದನೆ ಇರುತ್ತೆ, ಆದ್ರೆ ರೈತರೆಲ್ಲ ಕೃಷಿ ಬಿಟ್ಟು ಹೋಗಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಅದಕ್ಕೆ ನನ್ನ ಒಂದು ಸಬ್ಮಿಷನ್ ಏನಿದೆ ಅಂತಂದ್ರೆ, ಇವತ್ತು ನಮ್ಮ ಡಿಸೋಜ ಅವರು ಆ ಮುಳುಗಡೆಯ ತಲ್ಲಣಗಳನ್ನ, ಅದರ ದುರಂತಗಳನ್ನ ಅವರ ಒಂದು ಕಾದಂಬರಿಗಳಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿ ತಂದ್ರು. ಅದು ಸಿನಿಮಾಗಳಾದವು. ನಮ್ಮಂಥವ್ರು ತಗೊಂಡು ಅದನ್ನ ಹಳ್ಳಿ ಮೇಲೆ ಪ್ರಚಾರ ಮಾಡಿದ್ವಿ.
ಆದರೆ ನಮ್ಮ ಸಾಹಿತ್ಯದ ಒಳಗಡೆಗೆ ಎಷ್ಟು ನಮ್ಮ ತಳಿಗಳು, ಎಂಥ ಅದ್ಭುತವಾದ ಭತ್ತದ ತಳಿಗಳು, ಅದರ ಒಂದು ಹೆಸರು ನಾನು ನಿಜವಾಗ್ಲೂ ವೆರಿ ಸ್ಯಾಡ್ ಟು ಸೇ ನಾನು ಓದಿರೋದು ನನಗೆ ನೆನಪಿಲ್ಲ. ನಮ್ಮ ಸಾಹಿತ್ಯಗಳಲ್ಲಿ ಆ ತಳಿಗಳು ತಲೆ ಎತ್ತಿ ಬಂದಿದ್ರೆ, ಜೀವಂತವಾಗಿ ಬಂದಿದ್ರೆ, ನಮ್ಮಲ್ಲಿ ಒಂದೇ ಒಂದು ಮಾತು ಮುಗಿಸ್ಬಿಡ್ತೀನಿ, ಮುಂದಿನ ದಿನಗಳಲ್ಲಿ ಆ ತಳಿಗಳ ಹೆಸರುಗಳು ನಮ್ಮಲ್ಲಿ ಉಳ್ಕೊಂಡಿದ್ರೆ ಇವತ್ತು ನಮ್ಮ ಕೃಷಿಗೆ ಬೇರೆನೇ ರೀತಿಯಲ್ಲಿ ಜೀವಂತವಾಗಿ ಇರುವಂಥದ್ದು. ಅದರಿಂದ ಮುಂದಿನ ದಿನಗಳಲ್ಲಿ ದಯವಿಟ್ಟು ತಮ್ಮಂಥ ಲೇಖಕರು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಕೃಷಿ ಇರುತ್ತೆ, ಉತ್ಪಾದನೆ ಇರುತ್ತೆ, ಆರ್ಗ್ಯಾನಿಕ್ ಫಾರ್ಮಿಂಗು ಇರುತ್ತೆ. ಎಲ್ಲರಿಗೂ ಜೀವನ ಶೈಲಿ ಇವತ್ತು ಮುಖ್ಯ, ಆರ್ಗ್ಯಾನಿಕ್ ಫಾರ್ಮಿಂಗು ಇರುತ್ತೆ. ಆದರೆ ರೈತ ಸಮುದಾಯ ಇರಲ್ಲ, ರೈತ ಸಂಸ್ಕೃತಿ ಇರಲ್ಲ. ಇದನ್ನ ಉಳಿಸಿ ಬೆಳೆಸಬೇಕು ಅಂತಂದ್ರೆ ಈಗ ನಮ್ಮಂಥವರೆಲ್ಲ ಸೇರ್ಕೊಂಡು ಎಲ್ಲೋ ಒಂದಷ್ಟು ಮತ್ತೆ ಅದನ್ನ ಪಳೆಯುಳಿಕೆ ಆಗಿರೋದನ್ನ ವಾಪಸ್ ತರಕ್ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ಅದನ್ನ ತಾವು ಮುಂದೆ ತಗೊಂಡು ಹೋಗ್ಬೇಕು. ಈ ಕೃಷಿ ಸಂಸ್ಕೃತಿಯನ್ನ ಮತ್ತೆ ಜೀವಂತವಾಗಿ ನಿಮ್ಮ ಸಾಹಿತ್ಯದ ಒಳಗಡೆ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು. ಸಾರಿ ನಾಗರಾಜ್, ಹಾಗೇನಿಲ್ಲ, ಈಗ ಸಮಯ ಕಡಿಮೆ ಇರೋದ್ರಿಂದ ಅನಿವಾರ್ಯ ಎಲ್ಲವನ್ನು ಕೂಡ ಡಿವೈಡ್ ಮಾಡ್ಕೋಬೇಕು. ಹಾಗೆ ಒಂದು ವಿಚಾರನ ಇಲ್ಲಿ ನಾನು ನಿರ್ವಹಣೆ ಮಾಡುತ್ತಲೇ ನಮ್ಮ ಜಿಲ್ಲೆಯ ಪರವಾಗಿ ಒಂದು ಪ್ರಶ್ನೆ ನಾಗೇಶ್ ಹೆಗ್ಡೆ ಸರ್ಗಿದೆಯೇ. ವಿಶೇಷವಾಗಿ ನಾಗೇಶ್ ಹೆಗ್ಡೆ ಸರು ಕಳೆದ ಇದೇ ನಮ್ಮ ಸಾಹಿತ್ಯೋತ್ಸವದಲ್ಲಿ ಅವರು ಮತ್ತು ಅವರ ಪತ್ನಿ ಇಬ್ಬರು ಕೂಡ 2 ದಿನ ಇದ್ದು ಅವತ್ತಿಂದಲೂ ನಮಗೆ ತುಂಬ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಪರಿಸರ ಸಂಬಂಧಪಟ್ಟಂತೆ ಅಷ್ಟು ಯಾವೆಲ್ಲ ಮೊದಲುಗಳಿದ್ದಾವೆ ಅವೆಲ್ಲ ನಾವೇ ಮಾಡ್ತಿರೋದಕ್ಕೆ ಶ್ಲಾಘನೆ ಮಾಡಿದ್ದಾರೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ತಟ್ಟೋದ್ರ ಮೂಲಕ ನಮ್ಮ ಹಾಸನದ ಜನರ ಪರವಾಗಿ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಹಾಗೆ ನನ್ನ ಪ್ರಶ್ನೆ, ಈಗ ಗ್ಲೋಬಲ್ ಲೆಕ್ಕದಲ್ಲಿ ಎಲ್ಲವೂ ಕೂಡ ಮಾತಾಡ್ತಾ ಇದ್ದೀವಿ. ನಾವು ಈ ಭಾಗದ ಮಲೆನಾಡಿನ ಜನ, ನಾವು ನಮ್ಮ ಭಾಗದಲ್ಲಿ ಸರ್ ಕಳೆದ 2001 ಈಚೆಗೆ ಸುಮಾರು 82 ಆನೆಗಳು 82 ಮನುಷ್ಯರು ಬಲಿಯಾಗಿದ್ದಾರೆ. ಕಾಡಾನೆ ಮತ್ತು ಮಾನವ ಮತ್ತು ಇದರಲ್ಲಿ ಸಂಘರ್ಷದಲ್ಲಿ. ಜೊತೆಗೆ 52 ಆನೆಗಳು ಬಲಿಯಾಗಿದ್ದಾವೆ ಸರ್. ಮನುಷ್ಯ ಸತ್ತರೆ 5 ಲಕ್ಷದಿಂದ 15 ಲಕ್ಷಕ್ಕೆ ಪರಿಹಾರ ಕೊಡ್ತಾರೆ, ಆನೆ ಸತ್ತರೆ ಪರಿಹಾರ ಇಲ್ಲ. ಅಥವಾ ಅದಕ್ಕೆ ಆಲ್ಟರ್ನೇಟಿವ್ಗೆ ಏನು ಮಾಡಬೇಕು ಅಂತಲೂ ಕೂಡ ನಮಗೆ ಇವತ್ತರೆಗೂ ಯಾರಿಗೂ, ತುಂಬ ಜನ ರಾಜಕಾರಣಿಗಳು ಬರ್ತಾರೆ, ಪರಿಸರ ತಜ್ಞರು ಬರ್ತಾರೆ, ನಿಖರವಾದ ಅದಕ್ಕೆ ಪರಿಹಾರೋಪಾಯಕ್ಕೆ ಇವತ್ತಿಗೂ ಯಾವುದೇ ಒಂದು ಫೈನಲ್ ಡಿಸಿಷನಿಗೆ ಬರೋಕ್ಕಾಗಿಲ್ಲ ಸರ್. ಇದರಿಂದ ತುಂಬ ಜನ, ಈಗ ನಾವು ನಾಳೆಗಳ ಬಗ್ಗೆ ಮಾತಾಡ್ತಿದ್ದೀವಿ, ಆ ಭಾಗದಲ್ಲಿ ಹೋದರೆ ಇವತ್ತು ರಾತ್ರಿ ಎಲ್ಲಿ ಯಾವ ಆನೆ ಬಂದು ತುಳಿಯುತ್ತೋ, ಎಲ್ಲಿ ನಾವು ಸಾಯ್ತೀವಂತ ಭಯದಿಂದ 6 ಗಂಟೆಗೆಲ್ಲ ಈಗ ಮಲಕ ಬಿಡ್ತಾರೆ ಆ ಭಾಗದಲ್ಲಿ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯ ಜನ ಇದ್ದಾರೆ. ದಯಮಾಡಿ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಬೇಕು ಸರ್. ಆದಷ್ಟು ಭಾಳ ಸೂಕ್ತವಾದ ಪ್ರಶ್ನೆ ಕೇಳಿದ್ದಾರೆ. ಇವತ್ತು ನಾವು ಆನೆಗಳನ್ನು ಇಲೆಕ್ಟ್ರಿಕಲ್ ತಂತಿಗಳ ಮೂಲಕ ಸಾಯಿಸ್ತಾ ಇದ್ದೀವಿ, ರೈಲ್ವೆ ಹಳಿಗಳ ಮೂಲಕ ಸಾಯಿಸ್ತಾ ಇದ್ದೀವಿ, ಕಂದಕಗಳ ಮೂಲಕ ಸಾಯಿಸ್ತಾ ಇದ್ದೀವಿ. ನಿನ್ನೆ ತಾನೇ ಒಂದು ಫೋಟೋ ಬಂತು, ಇಲ್ಲೇ ಹಾಸನದ ಹತ್ರ 2 ಕಬ್ಬಿಣದ ಕಂಬಗಳ ಮಧ್ಯೆ ಒಂದು ಆನೆ ಸಿಕ್ಕಾಕ್ಕೊಬಿಟ್ಟಿದೆ. ಅದನ್ನು ಎತ್ತಕ್ಕೆ ಅಂತ ಕ್ರೇನ್ ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು. ಅದ್ರ ಮಧ್ಯದಲ್ಲಿ ಈ ರೈತ ಮತ್ತು ವನ್ಯಜೀವಿಗಳ ಮುಖಾಮುಖಿ ತುಂಬ ಜಾಸ್ತಿ ಆಗ್ತಾಯಿದೆ. ಇಲ್ಲಿ ಹಾಸನದಲ್ಲಿ ಆನೆ ಅಷ್ಟೇ, ಶಿವಮೊಗ್ಗಕ್ಕೆ ಹೋದರೆ ಆನೆ ಜೊತೆಗೆ ಕಾಡೆಮ್ಮೆಗಳು, ಉತ್ತರ ಕನ್ನಡ ಜೊತೆಗೆ ಅಲ್ಲಿಗೆ ಹೋದರೆ ಆನೆ ಜೊತೆಗೆ ಕಾಟಿಗಳ ಜೊತೆಗೆ ಹಂದಿಗಳು, ಅದು ಮುಂದೆ ಯಲ್ಲಾಪುರ ಕಡೆ ಹೋದರೆ ಆನೆ ಜೊತೆ ಕಾಟಿ ಜೊತೆಗೆ ಹಂದಿ ಜೊತೆ ಮಂಗಗಳು. ಇವೆಲ್ಲ ಅಲ್ಲಿಂದ ಇಲ್ಲಿ ಮನೇಲಿ ತರಕಾರಿ ಬೆಳೆಯೋಕ್ಕಾಗದೇ ಇರೋಷ್ಟು ಪ್ರಸಂಗ. ಈ ಬಿಕ್ಕಟ್ಟು ಬಂದಾಗ ಏನು ಮಾಡ್ತೀವಿ ಹೇಳಿ? ಜಾಗತಿಕ ಮಟ್ಟದಲ್ಲಿ ಕಾನ್ಫರೆನ್ಸ್ ಮಾಡ್ತೀವಿ. ನಾವು ಹಾಸನದ ಮಟ್ಟದಲ್ಲಿ ಸಾಹಿತ್ಯ ಕಾನ್ಫರೆನ್ಸ್ ಮಾಡ್ತೀವಿ. ಯಾಕೆ ಒಂದು ವನ್ಯಜೀವಿ ಬಿಕ್ಕಟ್ಟಿನ ಕಾನ್ಫರೆನ್ಸ್ ಅಂತ ಯಾಕೆ ಮಾಡಬಾರ್ದು ನಾವು? ಅಲ್ಲಿ ನೀವು ವನ್ಯ ತಜ್ಞರನ್ನು ಕರೆಸಿ, ನೀವು ಮಾಧವ್ ಗಾಡ್ಗಿಲ್ರು ಹೇಳ್ತಾ, ಯುರೋಪ್ನಲ್ಲಿ ಕಲ್ಲಿಂಗ್ ಅಂತಿದೆ, ನಾವು ರಕ್ಷಣೆ ಮಾಡಿದ್ದೀವಿ. ನಮ್ಮ ಕರ್ನಾಟಕದ 6 ಕೋಟಿ ಜನರಿಗೆ 600 ಆನೆಗಳು ಇರಬೇಕು, ಆದ್ದರಿಂದ 8 ಕಡೆ ನಾವು ರಕ್ಷಣೆ ಮಾಡಿಟ್ಟಿದ್ದೀವಿ. ಅದು ಜಾಸ್ತಿ ಆಗಕೂಡದು ಅನ್ನುವ ಮನಸ್ಥಿತಿ ಅಲ್ಲಿ ಯುರೋಪ್ನಲ್ಲಿದೆ. ನಮ್ಮ ಕಂಟ್ರೋಲ್ ಇದ್ದಾವೆ. ಅವಕ್ಕೆ ಬೇಕಾದಷ್ಟು ಆರಾಮಾಗಿ ಅವರು ತಿನ್ನೋಕ್ಕೆ, ಮೇಯೋಕ್ಕೆ, ಓಡಾಟಕ್ಕೆ, ಮೈಥುನಕ್ಕೋ ಎಲ್ಲಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅಷ್ಟರೊಳಗೆ ಇರಬೇಕು, ಅವು ನಮ್ಮಲ್ಲಿ ಬರಬಾರ್ದು ಅಂಥೇಳಿ ಕಲ್ಲಿಂಗ್ ಅಂದರೆ ಬೇಟೆಯಾಡುವ ಅನುಮತಿ ಕೊಡ್ತಾರೆ. ಎಲ್ಲ ಪ್ರಾಣಿಗಳಿಗೂ ಬೇಟೆ ಆಡ್ತಾರೆ, ಕರೆಕ್ಟಾಗಿ ನಿಯಂತ್ರಣ ಆಗಿರುತ್ತೆ. ಆದರೆ ಇಲ್ಲಿ ಹಾಗೆ ನೀವು ಕೊಟ್ಟಿದ್ದೇ ಆದರೆ 30ಕ್ಕೆ ನೀವು ಅನುಮತಿ ಕೊಟ್ಟರೆ 300ನ ಹೊಡೆದಾಕ್ಬಿಡ್ತೀವಿ ನಾವು.
ಆದ್ದರಿಂದ ಇಲ್ಲಿ ಬಹಳ ಕಾನ್ಫ್ಲಿಕ್ಟಿಂಗ್ ಇದೆ. ಅದಕ್ಕೆ ಒಂದು ಕಾನ್ಫರೆನ್ಸ್ ಆಗಬೇಕು. ಅಲ್ಲಿ ವನ್ಯಜೀವಿ ತಜ್ಞರು ಇರಬೇಕು, ರೈತರು ಇರಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇರಬೇಕು, ಸಾಮಾಜಿಕ ಚಿಂತಕರು ಇರಬೇಕು. ಅಲ್ಲಿ ಒಂದು ಆ ರೀತಿಯ ಒಂದು ಸಮಾವೇಶದಲ್ಲಿ ಒಂದು ನಿರ್ಣಯಕ್ಕೆ ಬರೋಣ. ಇದು ರಾಷ್ಟ್ರಮಟ್ಟದಲ್ಲಿ ತೊಗೊಳ್ಬೇಕಾದಂಥ ನಿರ್ಣಯ. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ದಿಲ್ಲಿಲೇ ಮಂಗನ ಕಾಟದಿಂದಾಗ ಸರ್ಕಾರ ಬೀಳುವಂಥ ಪರಿಸ್ಥಿತಿ ಬಂದಿತ್ತು. ಅಂಥ ಹಿಮಾಚಲ ಪ್ರದೇಶದಲ್ಲಿ ಅಂಥ ಪರಿಸ್ಥಿತಿ ಬಂದಿತ್ತು. ಅದು ಎಲ್ಲ ಕಡೆ ಬರ್ತಾ ಇದೆ. ಅಂಥದ್ದೊಂದು ಕಾನ್ಫರೆನ್ಸ್ ಆಗಲಿ. ಈ ಕೊನೆ ಸುತ್ತಿಗೆ ಟೈಮ್ ಇದೆಯಾ ಇಲ್ವಾ? ಹಾಂ, ಇರಲಿ ಬಿಡಿ. ಆ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ನಾವು ಟೈಮ್ ಮೇಂಟೈನ್ ಮಾಡ್ಕೋಬೇಕಾದ್ದು. ಅಲ್ಟಿಮೇಟ್ಲಿ ನಾವು ಹೇಳಬೇಕಾದ್ದೇನೆಂದರೆ, ತುಂಬ ಸೊಗಸಾಗಿ BR ಲಕ್ಷ್ಮಣರಾವ್ ಅವರು ನಿನ್ನೆ ಈ ಉದ್ದೇಶವನ್ನು ಹೇಳಿದ್ರಂತೆ. ಸಾಹಿತ್ಯದಲ್ಲಿ ಸಮಾನತೆ ಇರಬೇಕು, ಪ್ರಾದೇಶಿಕ ಸಮಾನತೆ ಇರಬೇಕು, ಇನ್ನೊಂದು ಸಮಾನತೆ ಏನು ಸರ್? ಸಾಮಾಜಿಕ ಸಮಾನತೆ. ಇನ್ನೂ 2 ಸಮಾನತೆ ಇರಬೇಕು. ಒಂದು, ಎಲ್ಲ ದೇಶಗಳಲ್ಲೂ ಈಗ ಅದನ್ನು ತರ್ತಾ ಇದ್ದಾರೆ, ತಲೆಮಾರಿನ ಸಮಾನತೆ. ನನಗೆ ಇದ್ದಷ್ಟೇ ಹಕ್ಕು, ಕಂಫರ್ಟಬಲ್, ಸ್ವಾತಂತ್ರ್ಯ ಮುಂದಿನ ಮಕ್ಕಳಿಗೂ ಇರಬೇಕು ಅನ್ನುವ ಅದು 4ನೇ ಸಮಾನತೆ. 5ನೇ ಸಮಾನತೆ ಅಂದರೆ ಸಕಲ ಜೀವಲೋಕಗಳ ಸಮಾನತೆ. ನಾಟ್ ಕೇವಲ ಮನುಷ್ಯರ ಸಮಾನತೆ ಅಲ್ಲ, ಅದು ನನಗೆ ಬದುಕಲಿ ಇರುವ ಹಕ್ಕುಗಳು, ನಾನು ಅನುಭವಿಸೋ ಸ್ವಾತಂತ್ರ್ಯ, ವೋಟ್ ಹಾಕ್ಲಿಕ್ಕೆ ಆಗದೇ ಇರುವಂಥ ಜೀವಿಗಳಿಗೂ ಇರಬೇಕು. 2 ಕೆಟಗರಿ ಇದೆ ವೋಟ್ ಹಾಕ್ಲಿಕ್ಕೆ ಆಗದೇ ಇರುವಂಥದ್ದು. ಒಂದು ಅಲ್ಲಿ ಕಾಡಿನಲ್ಲಿ ಅಥವಾ ಈಗ ಗದ್ದಲಿದೆ. ಇನ್ನೊಂದು ಅಲ್ಲಿ ಇದ್ದಾರೆ ಮಕ್ಕಳು, ಅವರಿಗೂ ವೋಟಿನ ಸ್ವಾತಂತ್ರ್ಯ ಇಲ್ಲ. ಅವರಿಬ್ಬರಿಗೂ ಹಾಕಬೇಕು. ಆ ಮೂಲಕ ನಾವೆಲ್ಲ ಆ ನಿಟ್ಟಿನಲ್ಲಿ ಸಾಗೋಣ ಅಂತ ಹೇಳ್ಕೊಂಡು ಈ ಸಮಾವೇಶವನ್ನು, ಈ ಸುಂದರ ಗೋಷ್ಠಿಯನ್ನು ಅಥವಾ ಸುಂದರ ಶಿರೋನಾಮೆಯ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು. ಒಂದು ಮುಕ್ತಾಯ ಮಾಡೋಕ್ಕಿಂತ ಮುಂಚೆ, ಯಾಕೆಂದರೆ ನಂದೊಂದು ಕಟ್ಟಾಯಿತು ನಾಗರಾಜ್ ಮಧ್ಯೆ ಬಂದಿದ್ದರಿಂದ, ಹಾಗಾಗಿ ನಾನು ಅದನ್ನೇ ಬಿಟ್ಟುಬಿಡ್ತೀನಿ. ಇದು ಸಾಹಿತ್ಯದ ಗೋಷ್ಠಿ ಆಗಿರೋದ್ರಿಂದ ನಮ್ಮ ನೆಕ್ಸ್ಟ್ ಇದ್ದಿದ್ದೇನು ಅಂತ ಹೇಳಿದ್ರೆ, ಇನ್ನು ಮುಂದಿನ ತಲೆಮಾರು ಅವ್ರು ಹೇಳಿದ್ರಲ್ಲ, ಆ ಮುಂದಿನ ತಲೆಮಾರು ಹೇಗಿರುತ್ತೆ, ಏನಾಗುತ್ತೆ ಅಂಥೇಳಿ ಒಂದು ವಿಡಿಯೋ ಇದೆ. ನಾವೆಲ್ಲರೂ ನೋಡಬೇಕು, ಎಲ್ರಿಗೂ ತೋರಿಸ್ಬೇಕು. 2070ನೇ ಇಸ್ವಿ ಒಳಗಡೆ ನಾವು ಬದುಕಿರ್ತೀವಿ ಅಂದರೆ 40 ವರ್ಷದ ಹುಡುಗ ಹೇಗಾಗಿರ್ತಾನೆ ಅಂತ ಹೇಳಿದ್ರೆ, ಹಣ್ಣು ಮುದುಕಾಗಿರ್ತಾನೆ, ಏನೂ ಇರಲ್ಲ ಅಂತ, ಕುಡಿಯೋಕ್ಕೆ ನೀರಿರಲ್ಲ ಅಂತ. ನಾವು ಮೈ ತುಂಬ ಸ್ನಾನ ಮಾಡ್ತಿರ್ತೀವಿ ಅಂದರೆ ನಂಬೋದಿಲ್ಲ ನಮಗೆ ಅವನು ಅಂತ. ನಾವು ವಿಕಾಸವಾದದ ಪಾಠ ಮಾಡುವಾಗಲೂ ಕೂಡ 100 ವರ್ಷ ಆದಮೇಲೆ ಮನುಷ್ಯ ಹೆಂಗೆ ಇರ್ತಾನೆ ಅಂತೇಳಿ ಮಕ್ಕಳ ಹತ್ರ ಕೇಳ್ತಿದ್ವಿ, ಒಂದು ಕಲ್ಪನೆ, ಅದನ್ನು ಹೇಳ್ತಾ. ಹಾಗಾಗಿ ಆ ಭವಿಷ್ಯದ ಕಲ್ಪನೆಯನ್ನು ಈ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಇವತ್ತಿನ ವಿಪ್ಲವಗಳನ್ನು ಅಕ್ಷರದ ಮುಖಾಂತರ ತರಬೇಕು. ಯಾಕಂದರೆ ಸಾಹಿತ್ಯದ ಗೋಷ್ಠಿ ಆಗಿರೋದ್ರಿಂದ ನನಗೆ ಭಯ ಇತ್ತು. ಕನ್ನಡದ ಸಾಹಿತ್ಯ, ಸೃಜನಶೀಲ ಸಾಹಿತ್ಯ ಬಹಳ ವಿಪುಲವಾಗಿದೆ. ಸಿಕ್ಕಾಪಟ್ಟೆ ನಮಗೆ ಜ್ಞಾನಪೀಠದಲ್ಲಿ ನಾವು 2ನೇ ಜಾಗದಲ್ಲಿದ್ದೀವಿ, ದೊಡ್ಡ ಇದೆಲ್ಲ ಆಗಿದೆ. ಆದರೆ ವಿಜ್ಞಾನ ಸಾಹಿತ್ಯದಲ್ಲಿ ನಾವು ಬಹಳ ದುರ್ಬಲರಾಗಿದ್ದೀವಿ. ಪಕ್ಕದ ಕೇರಳ ಕೋಲಿಸ್ಕೊಂಡ್ರೆ, ಆಂಧ್ರ ಕೋಲಿಸ್ಕೊಂಡ್ರೆ, ಬಂಗಾಳ ಕೋಲಿಸ್ಕೊಂಡ್ರೆ ನಾವು ಬಹಳ ದುರ್ಬಲರಾಗಿದ್ದೀವಿ. ನಾವು ಸಬಲರಾಗಬೇಕು. ನಮ್ಮ ಮಧ್ಯೆ ಇಲ್ಲ. ನಾವು ಹೇಳ್ತಿದ್ವಿ ತೇಜಸ್ವಿ, ಶಿವರಾಮ್ ಕಾರಂತರು, BGL ಸ್ವಾಮಿಯವ್ರ ಹೆಸರು ಹೇಳ್ತಿದ್ವಿ, ಅವರಿಲ್ಲ. ಈಗ ನಮ್ಮ ಮಧ್ಯೆ ಉಳಿದಿರೋದು ಇದೊಂದೇ, ನಾಗೇಶ್ ಹೆಗಡೆ ಒಂದೇ, 77 ವರ್ಷ. ಅಲ್ಲ, ನನಗೆ ಬೇಕಾಗಿರೋದು ಇದು. ಹಾಗಾಗಿ ಅಲ್ಲಿ ಮೇಲ್ ಕುಂತಿರೋರಿಗೆ ಈ ಸಾಹಿತ್ಯ ನಾವೆಲ್ಲ ಇದಂತೂ ಸಂಭ್ರಮ ಅಂತೂ ಮಾಡಲೇಬೇಕು. ಅದ್ರ ಜೊತೆಗೆ ಕಮ್ಮಟಗಳು ಆಗಬೇಕು ಅಂತ. ಹೊಸ ತಲೆಮಾರಿನ ಹುಡುಗರು ಬರೀಲಿಕ್ಕೆ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿಯೇ ಮಕ್ಕಳಿಗೆ ಬರವಣಿಗೆಯ ಶಿಬಿರಗಳನ್ನು, ಕಮ್ಮಟಗಳನ್ನು ಪುಟ್ಟದಾಗಿ ಆಯೋಜಿಸಿ ಅವ್ರನ್ನ ಹೊಸದಾಗಿ ತರಬೇಕು ಅಂತ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಿಂದ 2 ಹೊಸ ಇದು ಬಂದಿದೆ. ಒಂದು ರೂಪಹಾಸನ ಭೂಮಿತಾಯಿಯ ಪಕ್ಕಿಗೆ ರೆಕ್ಕೆಯಾಗಿ ಅಂಥೇಳಿ ಬಹಳ ತಲ್ಲಣಗೊಳಿಸುವಂಥ ಬರಹಗಳನ್ನು ನಮ್ಗೆ ಕೊಟ್ಟು. ಯಾಕೆಂದರೆ ವಿಜ್ಞಾನಿಗಳ ಮಾತು ಯಾರಿಗೂ ಅರ್ಥ ಆಗಲ್ಲ, CNR ರಾವ್ ಮಾತು ನಮ್ಗೆ ಅರ್ಥನೇ ಆಗಲ್ಲ. ಅದರ ಜನರ ಭಾಷೆಗೆ ತರಲಿಕ್ಕೆ ಸಾಹಿತ್ಯ ಬೇಕು. ಸಾಹಿತ್ಯದ ಭಾಷೆ ಹೃದಯದ ಭಾಷೆ, ಅದು ಮನುಷ್ಯನಿಗೆ ಮುಟ್ಟುತ್ತೆ. ಅದಕ್ಕೆ ನಾಗೇಶ್ ಹೆಗಡೆ ಅಂತವ್ರಾಗಬೇಕಲ್ಲ. ಎಷ್ಟು ಜನ ನಾವು ನಾಗೇಶ್ ಹೆಗಡೆನೇ ಕಾಯಬೇಕು. KS ರವಿಕುಮಾರ್ ಒಂದು ಪುಸ್ತಕನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಹವಾಮಾನ ಬದಲಾವಣೆ ಬೇಕೇ ಇದರೊಳಗಡೆ ನಾನು ನಾಗೇಶ್ ಹೆಗಡೆನ ನೋಡಿದೆ. ಅವರು ಇಷ್ಟು ಪುಸ್ತಕವನ್ನು ಈ 4 ಜನಕ್ಕೆ ಕೊಡಿ ಅಂತ ಹೇಳಿದರು. ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮಾರಾಟಕ್ಕಿದೆ ನಾಗರಾಜ್. ಧನ್ಯವಾದಗಳು.